ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ದಶರಥ ಪ್ರಾರಂಭ ಮಾಡಿದಂಥ ಅಶ್ವಮೇಧ ಯಾಗದ ವಿವಿಧ ವಿಧಾನಗಳ ವಿಸ್ತಾರವಾದಂಥ ವರ್ಣನೆಯನ್ನು ನಾವು ನೋಡಿದೆವು. ಯಜ್ಞದಲ್ಲಿ ಬಲಿ ಕೊಡಲಿಕ್ಕಾಗಿ ಸುಮಾರು 317ರಿಂದ 619 ತನಕ ವಿವಿಧ ಸಂಖ್ಯೆಯ ಪಶುಗಳನ್ನು ಬಲಿ ಕೊಡುವ ವ್ಯವಸ್ಥೆ ಇದೆ. ಬೇರೆ ಬೇರೆ ಸೂತ್ರಕಾರರು, ಬೇರೆ ಬೇರೆ ಶಾಸ್ತ್ರಕಾರರ ಅಭಿಪ್ರಾಯದಂತೆ ಭಿನ್ನ ಭಿನ್ನ ಅಭಿಪ್ರಾಯಗಳನ್ನು ನಾವು ನೋಡ್ತೀವಿ. ಮುಖ್ಯವಾಗಿ 21 ಯೂಪಗಳನ್ನು, ಯೂಪ ಅಂದರೆ ಸ್ತಂಭ, ಯಜ್ಞ ಪಶುಗಳನ್ನು ಬಲಿ ಕೊಡಲಿಕ್ಕಾಗಿ ಉಪಯೋಗ ಮಾಡುವಂಥ ಸ್ತಂಭಗಳೇನಿವೆ ಆ ಸ್ತಂಭಗಳಿಗೆ ಯೂಪ ಅಂತ ಕರೆಯೋದಿದೆ. 21 ಕಂಬಗಳನ್ನು ಅಲ್ಲಿ ತಯಾರು ಮಾಡಿದ್ರು. 8 ಕೋಣಗಳಿಂದ ಕೂಡಿದಂತಹ ವಿವಿಧ ರೀತಿಯ ಜಾತಿಯ ಮರಗಳಿಂದ ತಯಾರಾದಂತಹ ಕಂಬಗಳು. ಪ್ರತಿಯೊಂದು ಕಂಬಕ್ಕೂ ಕೂಡ ಪೀತಾಂಬರದನ್ನು ಉಡಿಸಿದ್ರು. ಗಂಧ, ಮಾಲೆ, ಹೂವಿನ ಮಾಲೆ ಮೊದಲಾದವುಗಳಿಂದ ಅವುಗಳನ್ನು ಅಲಂಕರಿಸಿದ್ರು. ಹೀಗೆ 21 ಯಜ್ಞ ಸ್ತಂಭಗಳು ತಯಾರಾದ ಮೇಲೆ ಶಾಸ್ತ್ರದಲ್ಲಿ ಹೇಳಿದ ವಿಧಾನಗಳಿಗೆ ಅನುಸಾರವಾಗಿ ಇಟ್ಟಿಗೆಗಳನ್ನು ತಯಾರು ಮಾಡಿದರು. ಆ ಇಟ್ಟಿಗೆಗಳಿಂದ ಯಜ್ಞದ ವೇದಿಕೆ ತಯಾರಾಗಬೇಕಾಗಿತ್ತು. ಯಜ್ಞದ ವೇದಿಕೆ ಗರುಡ ಪಕ್ಷಿಯ ಆಕಾರವುಳ್ಳದ್ದಾಗಿತ್ತು. ಶಾಸ್ತ್ರದಲ್ಲಿ ಹೇಳಿದಂತೆ ಯಾವ್ಯಾವ ದೇವತೆಗೆ ಯಾವ ಸಂಬಂಧಪಟ್ಟಂಥ ಯಾವ್ಯಾವ ಪ್ರಾಣಿ ಇದೆ ಆ ಎಲ್ಲ ಪ್ರಾಣಿಗಳನ್ನು ಆ 21 ಕಂಬಗಳಿಗೆ ಬಂಧನ ಮಾಡಿದರು. ಇಂದ್ರಾಯ ರಾಜ್ಞೆ ಸೂಕರಃ, ದೇವತೆಗಳ ರಾಜನಾದಂಥ ಇಂದ್ರನಿಗೆ ಸೂಕರ ಅಂದರೆ ವರಾಹ ಅಥವಾ ಹಂದಿ, ಅದನ್ನು ಬಲಿ ಕೊಡಬೇಕು ಅಂತಿದೆ. ಹೀಗೆ ನಾನಾ ರೀತಿಯಾದಂಥ ಪ್ರಾಣಿ ಪಕ್ಷಿಗಳನ್ನು ಬಲಿ ಕೊಡಲಿಕ್ಕಾಗಿ ಕುದುರೆ, ಜಲಚರಗಳಾದಂಥ ಆಮೆ ಮೊದಲಾದಂಥ ಪ್ರಾಣಿಗಳನ್ನು ಅಲ್ಲಿ ಸಿದ್ಧ ಮಾಡಿದ್ರು. ದೇವತೆಗಳನ್ನು ಉದ್ದೇಶ ಮಾಡಿಕೊಂಡು ಸುಮಾರು 300 ಪಶುಗಳು ಅಂತ ಇಲ್ಲಿದೆ. ಹಿಂದೆ ಹೇಳಿದಂತೆ ಅದು 600 ಸಂಖ್ಯೆಯೂ ಕೂಡ ಆಗಬಹುದು. ಅವುಗಳನ್ನೆಲ್ಲ ತಯಾರು ಮಾಡಿದ್ರು. ಯಜ್ಞದ ಪ್ರಧಾನ ಪಶುವಾದಂಥ ಅಶ್ವ ಏನಿತ್ತು ಅದನ್ನು ಮುಖ್ಯವಾದಂಥ ಯಜ್ಞ ಸ್ತಂಭಕ್ಕೆ ಕಟ್ಟಿದ್ರು. ದಶರಥನ ಪಟ್ಟಮಹಿಷಿಯಾದಂತಹ ಕೌಸಲ್ಯಾದೇವಿ ಶಾಸ್ತ್ರವಿಧಿಗೆ ಅನುಸಾರವಾಗಿ ಅಶ್ವಮೇಧದ ಅಶ್ವವನ್ನು 3 ಬಾರಿ ಪ್ರದಕ್ಷಿಣೆ ಮಾಡಿ ಕುದುರೆಯ ಎದೆಯ ಮೇಲೆ 3 ಸೂಜಿಗಳಿಂದ ಗುರುತು ಮಾಡಿದ್ಲು. ಚುಚ್ಚಬೇಕು ಅಂತ ಗುರುತಿದೆ, ಈಗ ಅದನ್ನು ಮಾಡಿದ್ಲು. ಆ ಅಶ್ವಮೇಧದ ಅಶ್ವವನ್ನು ಮೊದಲು ಹನನ ಮಾಡಿ ಅದನ್ನು ಹತ್ಯೆ ಮಾಡಿ ಆ ಬಳಿಕ ಬಂಗಾರ, ಬೆಳ್ಳಿ ಮೊದಲಾದಂಥ ಅನೇಕ ಸೂಜಿಗಳಿಂದ ಅದರ ಎದೆಯ ಮೊದಲಾದ ಭಾಗದಲ್ಲಿ ಚುಚ್ಚಬೇಕು ಅಂತ ಮಾರ್ಗ ಇದೆ, ಶಾಸ್ತ್ರದಲ್ಲಿ ವಿಧಾನ ಇದೆ. ಪಟ್ಟದ ರಾಣಿಯು 2 ಬಂಗಾರದ ಸೂಜಿಗಳಿಂದ ಕುದುರೆಯನ್ನು ಚುಚ್ಚಬೇಕು. ಮುಂದೆ ವವಾಕ ಅನ್ನುವ ಹೆಸರನ್ನು ನೋಡಿದ್ವಿ. ವವಾಕ ಅಂದರೆ ರಾಜನ ಪ್ರೀತಿಯ ರಾಣಿ. ಅವಳು 2 ಬೆಳ್ಳಿಯ ಸೂಜಿಗಳಿಂದ ಕುದುರೆಯನ್ನು ಚುಚ್ಚಬೇಕು. ಪರಿತ್ಯಕ್ತ ರಾಣಿ 2 ತಾಮ್ರದ ಸೂಜಿಗಳಿಂದ ಕುದುರೆಯನ್ನು ಚುಚ್ಚಬೇಕು. ಮುಂದೆ ಇಬ್ಬರು ಅಶ್ವವನ್ನು ಗಟ್ಟಿಯಾಗಿ ಹಿಡ್ಕೋತಾರೆ. ಕುದುರೆಗೆ ನೀನು ಮೃತನಾಗಿಲ್ಲ, ನಿನ್ನ ಶರೀರವೂ ಕೂಡ ನಾಶವಾಗಿಲ್ಲ, ನೀನು ಇಲ್ಲಿಂದ ಸ್ವರ್ಗದಲ್ಲಿ ಹೋಗಿ ಅಲ್ಲಿ ಮತ್ತೆ ಎಚ್ಚೆತ್ತುಕೊಳ್ಳುವವನಿರುವೆ, ಅಲ್ಲಿ ನನಗೆ ಮುಖ್ಯವಾದ ಸ್ಥಾನ ಕಾದಿದೆ ಅಂತ ಕುದುರೆಗೆ ಸ್ತೋತ್ರ ಮಾಡುವುದಿದೆ. ಇಂದ್ರನ ರಥ ಬಂದು ನಿನ್ನನ್ನು ಎದುರುಗೊಳ್ತದೆ, ಸ್ವರ್ಗದಲ್ಲಿ ಬಂದು ನಿನಗೆ ಸ್ವರ್ಗದಲ್ಲಿ ಅದ್ಭುತವಾದಂಥ ಸ್ಥಾನ ಕಾದಿದೆ. ಇದಾದ ಮೇಲೆ ಸೃಷ್ಟಕೃತ್ ಹೋಮ ಮೊದಲಾದಂಥ ಹೋಮಗಳನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿದೆ. ಈ ಅಶ್ವವನ್ನು ಕೊಂದಂಥ ಪಾಪದಿಂದ ಅದಿತಿ ದೇವಿ ನಮ್ಮನ್ನು ಕಾಪಾಡಲಿ, ಕ್ಷಾತ್ರ ತೇಜಸ್ಸು ನಮ್ಮಲ್ಲಿ ಹೆಚ್ಚಲಿ, ರಾಷ್ಟ್ರಕ್ಕೆ ಮಂಗಳ ಆಗಲಿ ಅಂತ ಅದನ್ನು ಪ್ರಾರ್ಥನೆ ಮಾಡಬೇಕು. ಹೀಗೆ ಆ ಹನನ ಮಾಡಿದಂಥ ಅಶ್ವ ಏನಿದೆ, ಅಶ್ವದ ಜೊತೆಯಲ್ಲಿ ಪಟ್ಟದ ರಾಣಿ ಒಂದು ರಾತ್ರಿ ಕಳೆಯಬೇಕು ಅಂತಿದೆ, ಅದ್ರ ಪಕ್ಕದಲ್ಲಿ ಮಲಗಬೇಕು ಅಂತಿದೆ. ಅದನ್ನು ಹಿಂದೊಂದ್ಸರಿ ಹರಿವಂಶದಲ್ಲಿ ಹೇಳಿದ್ದೆ. ಹಾಗೆ ದಶರಥನ ಪಟ್ಟಮಹಿಷಿಯಾದಂಥ ಕೌಸಲ್ಯ
ಶಾಸ್ತ್ರದ ಆ ವಿಧಿವಿಧಾನವನ್ನು ನೆರವೇರಿಸಿದರು. ಶ್ರೌತ ಸೂತ್ರಗಳಲ್ಲಿ ಹೇಳಿದ ಪ್ರಕಾರ ಮಹಿಷೀಂ ಬ್ರಹ್ಮಣೇ ದದಾತಿ ವವಾತಾಂ ಹೋತ್ರೆ ಪರಿವೃತ್ತಿ ಮುದ್ಗಾತ್ರೆ ಪಾಲಾಕಲಿ ಮಧ್ವರ್ಯವೇ. ಉಳಿದ ಯಜ್ಞಗಳು ಯಾಗಗಳು ಏನಿರ್ತಾವಲ್ಲ ಅವೆಲ್ಲ ಸಣ್ಣ ಪ್ರಮಾಣದ ಯಜ್ಞ ಯಾಗಗಳು, ಅವುಗಳನ್ನು ಮಾಡಲಿಕ್ಕೆ ಹೆಚ್ಚು ಕಷ್ಟನೂ ಇಲ್ಲ. ಆಮೇಲೆ ಅವುಗಳಿಗಿರುವಂತಹ ದಕ್ಷಿಣೆಯೂ ಕೂಡ ಬಹಳ ದೊಡ್ಡ ಪ್ರಮಾಣದ್ದು ಏನಲ್ಲ. ಆದರೆ ಅಶ್ವಮೇಧ ಯಾಗ ಮಾಡುವುದು ಬಹಳ ಕಷ್ಟನೇ, ಅದಲ್ಲದೆ ಅದಕ್ಕೆ ಕೊಡಬೇಕಾದಂತಹ ದಕ್ಷಿಣೆಯೂ ಕೂಡ ಬಹಳ ದೊಡ್ಡ ಪ್ರಮಾಣದ್ದೇ. ಹಾಗಾಗಿ ಕ್ಷತ್ರಿಯರಿಗೆ ಪಟ್ಟಮಹಿಷಿ, ವವಾತ, ಪರಿವೃತ್ತಿ ಮತ್ತು ಪಾಲಾಕಲಿ ಅಂತ 4 ಜನ ಪತ್ನಿಯರು ಇರ್ತಾರೆ ಅಂತ ನಿನ್ನೆ ಹೇಳಿದ್ದೆ. ಪಟ್ಟಮಹಿಷಿ ಅಂದರೆ ಪ್ರಧಾನ ಪತ್ನಿ, ವವಾತ ಅಂದರೆ ಪ್ರೀತಿಯ ಪತ್ನಿ, ಪರಿವೃತ್ತಿ ಅಂದರೆ ಪರಿತ್ಯಾಗ ಮಾಡಲ್ಪಟ್ಟಂಥ ಪತ್ನಿ, ಮತ್ತು ಪಾಲಾಕಲಿ ಅಂದರೆ ಕೆಳಗಿನ ಜಾತಿಯ ಪತ್ನಿ ಅಂತ. ಹೀಗೆ 4 ಜನ ಪತ್ನಿಯರು ಇರ್ತಾರೆ ಅಂತ ಹೇಳಿದ್ದೆ. ಅದರಲ್ಲಿ ಪಟ್ಟಮಹಿಷಿಯನ್ನು ಬ್ರಹ್ಮನಿಗೆ ದಾನ ಮಾಡಬೇಕು. ಬ್ರಹ್ಮಸ್ಥಾನದಲ್ಲಿ ಕುತ್ಕೊಂಡಿರುವಂಥ ಪುರೋಹಿತ ಏನಿರ್ತಾರಲ್ಲ ಅವನಿಗೆ ಪಟ್ಟಮಹಿಷಿಯನ್ನು ದಾನ ಮಾಡಬೇಕು. ವವಾತ ಅಥವಾ ಪ್ರೀತಿಯ ರಾಣಿಯನ್ನು ಹೋತ ಅನ್ನುವ ಹೆಸರಿನ ಪುರೋಹಿತನಿಗೆ ದಾನ ಮಾಡಬೇಕು. ಪರಿವೃತ್ತಿಯನ್ನು ಉದ್ಗಾತ ಅನ್ನುವಂಥ ಪುರೋಹಿತನಿಗೆ ದಾನ ಮಾಡಬೇಕು. ಪರಾವೃತ್ತಿಯನ್ನು ಅಧ್ವರ್ಯುವಿಗೆ ದಾನ ಮಾಡಬೇಕು. ಹೀಗೆ ಅವರೆಲ್ಲ ದಾನ ಸ್ವೀಕಾರ ಮಾಡಬೇಕು. ಮಾಡಿದ ಬಳಿಕ ಏನು ಹೇಳಬೇಕಂದ್ರೆ, ಈ ದಾನವನ್ನು ನಾವೇನು ಸ್ವೀಕಾರ ಮಾಡಿದ್ದೀವಿ, ಈ ಪತ್ನಿಯರನ್ನು ಇವರೆಲ್ಲರನ್ನು ರಾಜನೇ ನೀನೇ ಸ್ವೀಕಾರ ಮಾಡೋರು. ಅದರ ಬದಲಾಗಿ ನಮಗೆ ನಮ್ಮ ದೈನಂದಿನ ಧರ್ಮ ಕಾರ್ಯಗಳ ನೆರವೇರಿಕೆಗಾಗಿ ಸಂಪತ್ತನ್ನು ಕೊಟ್ಟರೆ ಸಾಕು ಇದ್ರ ಬದಲಾಗಿ ಅಂತ ಹೇಳಬೇಕು. ಯಾಕಂದರೆ ಆ ಪತ್ನಿಯರನ್ನು ತಗೊಂಡು ಭೂಮಂಡಲವನ್ನು ತಗೊಂಡು ಅವರು ಆ ಬ್ರಾಹ್ಮಣರಾದವರು ಮಾಡಬೇಕಾದ್ದೇನಿಲ್ಲ. ಪತ್ನಿ ದಾನಕ್ಕೆ ಯೋಗ್ಯಳೆ ಮತ್ತು ರಾಜನಾದವನು ಪತ್ನಿಯನ್ನು ದಾನ ಕೊಡಬಹುದೇ ಮತ್ತು ಬ್ರಾಹ್ಮಣರಾದವರು ಅವಳನ್ನು ದಾನ ಸ್ವೀಕಾರ ಮಾಡಬಹುದೇ ಅಂತೆಲ್ಲ ಅಲ್ಲಿ ವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ. ಪತ್ನಿಯನ್ನ, ಮಗನನ್ನ, ತನ್ನನ್ನ ಎಲ್ಲರನ್ನೂ ಕೂಡ ದಾನ ಮಾಡ್ಕೊಳ್ತೀವಿ ಅಂತ ನಾವು ಅನೇಕ ಕಡೆ ಶಾಸ್ತ್ರದಲ್ಲೆಲ್ಲ ನೋಡ್ತೇವೆ. ಯಾವನಾದೊಬ್ಬ ಮಹನೀಯನಾದವನು ಆಶ್ರಮಕ್ಕೆ ಬಂದರೆ ಅಥವಾ ತಮ್ಮ ಅರಮನೆಗೆ ಅಥವಾ ನಮ್ಮ ಮನೆಗೆ ಬಂದರೆ, ನನ್ನ ಕುಟುಂಬ ಸಮೇತನಾಗಿ ಬಂಧು ಮಿತ್ರರ ಸಮೇತನಾಗಿ ನಾನು ನಿಮ್ಮ ಸೇವೆಗೆ ಸಿದ್ಧನಾಗಿದ್ದೇನೆ, ನಿಮಗೆ ನನ್ನನ್ನು ನಾನು ಕೊಟ್ಕೊಂಡಿದ್ದೇನೆ, ಬೇಕಾದಂಥ ಸೇವೆಯನ್ನು ನಮ್ಮಿಂದ ಸ್ವೀಕಾರ ಮಾಡಿ ಅಂತ ನಾವು ಅವ್ರನ್ನ ಕೇಳ್ತೀವಿ. ಅವ್ರು ಕೇಳಿದ್ರು ಕೂಡ ದಾನವನ್ನು ಸ್ವೀಕಾರ ಮಾಡುವುದು ಅದೆಲ್ಲ ನಿನ್ನ ಹತ್ರನೇ ಇರಲಿ ಅಂತ ದಾನ ಕೊಟ್ಟವನಿಗೆ ಮತ್ತೆ ಅದನ್ನು ಹಿಂತಿರುಗಿಸಬೇಕು ಅಂತ ಮಾತಿದೆ. ಇವ್ರು ಕೊಡಬೇಕಾದ್ರೆ ಇವ್ರ ಕರ್ತವ್ಯ, ಹಿಂತಿರುಗಿಸಬೇಕಾದ್ರೆ ಅವ್ರ ಕರ್ತವ್ಯ. ಆದರೆ ದಾನ ತೆಗೆದುಕೊಂಡವರು ಅದನ್ನು ಉಪಯೋಗ ಮಾಡ್ಕೊಳ್ಳುವಂಗಿಲ್ಲ. ಪ್ರತ್ಯಾಮ್ನಾಯ ದ್ರವ್ಯ ಅಂತ ಕರೀತಾರೆ ಅದಕ್ಕೆ. ದಾನ ತಗೊಂಡಂಥ ವ್ಯಕ್ತಿಗಳ ಬದಲಾಗಿ ಸಂಪತ್ತನ್ನು ತಗೊಂಡುಕೊಂಡು ಬಿಟ್ರೆ ಅದಕ್ಕೆ ಪ್ರತ್ಯಾಮ್ನಾಯ ದ್ರವ್ಯ ಅಂತ ಕರೀತಾರೆ. ಮತ್ತೊಂದು ಕೆಲವು ಕಡೆ ಸರ್ವಸ್ವವನ್ನೇ ದಾನ ಮಾಡಬೇಕು ಅಂತಿದೆ, ಇಡೀ ರಾಜ್ಯವನ್ನು ದಾನ ಮಾಡಬೇಕು ಅಂತಿದೆ. ಆದರೆ ದಾನವನ್ನು ತಗೊಂಡಂತಹ ಋಷಿಗಳು ಅವನ್ನ ಆ ಸಕಲ ಸಂಪತ್ ಸಮೃದ್ಧವಾದಂತಹ ವಿಶಾಲವಾದಂತಹ ರಾಜ್ಯವನ್ನು ತೆಗೆದುಕೊಂಡು ಅವ್ರು ಮಾಡಬೇಕೇನು? ಅದಕ್ಕಾಗಿ ಅವೆಲ್ಲ ಕೇವಲ ಸಾಂಕೇತಿಕವಾದ ದಾನಗಳು ಅಂತ ಅರ್ಥ ಮಾಡಬೇಕು. ನಾವು ರಾಜ್ಯವನ್ನು ಆಳುವವರು ಅಲ್ಲ, ಹಿಂದಿನ ಯಾವ ಬ್ರಾಹ್ಮಣರು ಕೂಡ ರಾಜ್ಯವನ್ನು ಆಳಿದವರಲ್ಲ, ಮುಂದೂ ಆಳುವವರಲ್ಲ. ಹಾಗಾಗಿ ಇದಕ್ಕೆ ತಕ್ಕವಂಥ ಮೌಲ್ಯವನ್ನು ಕೊಡುವಂಥ ದಶರಥನನ್ನ ಆ ರಾಜನಿಗೆ ಆ ಬ್ರಾಹ್ಮಣರು ಹೇಳಬೇಕು ಅಂತಿದೆ. ಮುಂದೆ ದಶರಥನಿಗೂ ಕೂಡ ವಸಿಷ್ಠಾದಿ ಮಹರ್ಷಿಗಳು ಹಾಗೆ ಹೇಳ್ತಾರೆ ಅಂತ ಇಲ್ಲೂ ಕೂಡ ಬರ್ತದೆ. ಅದರಂತೆ ಆ ದಾನವನ್ನು ಅವರು ಹಿಂತಿರುಗಿಸಿ ಬಿಡಬೇಕು. ಹೀಗೆ 4 ಜನ ರಾಣಿಯರನ್ನ ದಾನವಾಗಿ ಕೊಟ್ಟರೂ ಕೂಡ ಅವರು ಅದನ್ನು ಕೇವಲ ಸಾಂಕೇತಿಕವಾಗಿ ಸ್ವೀಕಾರ ಮಾಡಿ ಮತ್ತೆ ಹಿಂತಿರುಗಿಸಬೇಕು ಅಂತ ಅದಕ್ಕರ್ಥ. ಇಷ್ಟೆಲ್ಲ ಆದಮೇಲೆ ಆ ಹತ್ಯೆಗೊಳಗಾದಂಥ ಅಶ್ವ ಏನಿದೆ, ಅಶ್ವದ ವಿವಿಧ ಭಾಗಗಳಿಂದ ಹೋಮ ಮಾಡಬೇಕು ಅಂತಿದೆ. ಅಶ್ವವನ್ನು ಒಂದು ಪ್ರಾಣಿಯನ್ನು ಬಿಟ್ಟು ಉಳಿದೆಲ್ಲ ಪ್ರಾಣಿಗಳಿಗೆ ವಪ ಅನ್ನುವಂಥ ಒಂದು ಸ್ಥಾನ ಇರ್ತದೆ. ಈ ಹೃದಯದಲ್ಲಿ ಜೀರ್ಣಕ್ರಿಯೆಗೆ ಉಪಯೋಗ ಆಗುವಂಥ ಕೆಳಗಿನ ಭಾಗಗಳೇನಿವೆ ಅವುಗಳನ್ನು ಮತ್ತು ಮೇಲ್ಭಾಗದ ಹೃದಯ ಮೊದಲಾದವುಗಳನ್ನು ನಡುವೆ ವಪ ಅನ್ನುವಂಥ ಒಂದು ತೆಳುವಾದಂಥ ಪದರ ಇರ್ತದೆ. ಇದು ಉಳಿದೆಲ್ಲ ಪ್ರಾಣಿಗಳಿಗಿರ್ತದೆ. ಆದರೆ ಕುದುರೆಗೆ ವಪ ಅನ್ನುವಂಥ ಸ್ಥಾನವಿಲ್ಲ. ಕುದುರೆಗಿರುವಂಥದ್ದು ತೇಜನಿ ಅನ್ನುವಂಥ ಹೆಸರಿನ ಒಂದು ವಸ್ತು. ಉಳಿದ ಪ್ರಾಣಿಗಳಿಗೆ ವಪ, ಕುದುರೆಗೆ ತೇಜನಿ. ಹಾಗಾಗಿ ಉಳಿದ ಪ್ರಾಣಿಗಳ ಹತ್ಯೆ ಮಾಡಿ ಅವುಗಳನ್ನು ಯಜ್ಞದಲ್ಲಿ ಉಪಯೋಗ ಮಾಡುವಾಗ ವಪ ಹೋಮ ಮಾಡಬೇಕು. ಆದರೆ ಕುದುರೆಗೆ ವಪ ಇಲ್ಲದೆ ಇರೋದ್ರಿಂದ ವಪ ಹೋಮ ಇಲ್ಲ, ಅದರ ಬದಲಾಗಿ ತೇಜನಿ ಹೋಮ. ನಾಣ್ಯೇಷಾಂ ಪಶೂನಾಂ ತೇಜನ್ಯ ಅವಜ್ಯಂತಿ ಅಶ್ವಸ್ಯ ಅಂತ ಹೀಗೆ ವೇದದಲ್ಲಿ ಕೂಡ ಅದಕ್ಕೆ ಸಮ್ಮತಿಯನ್ನು ನಾವು ನೋಡ್ತೇವೆ.
ಅಂಗೇ ವೈ ಪುರುಷಸ್ಯ ಪಾಪ್ಮೋಭಿಷಿಕ್ತಃ ಅಂಗಾದಂಗಾದೇವೈನಂ ಪಾಪ್ಮನಸ್ತೇನ ಮುಂಚತೆ. ಹೀಗೆ ವಿವಿಧ ರೀತಿಯಾದಂಥ ಶಾಸ್ತ್ರಗಳಲ್ಲಿ ಯಾವ ಯಾವ ಅಂಗವನ್ನು ಹೋಮ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೋ ಅದರಂತೆ ಹೋಮವೆಲ್ಲವೂ ಕೂಡ ನಡೆಯಿತು. ದಶರಥ ರಾಜ ಆ ಹೋಮ ಕಾಲದಲ್ಲಿ ಅಲ್ಲಿ ಕುಳಿತುಕೊಂಡು ತನ್ನ ಪಾದಗಳನ್ನು ತೆಗೆದುಕೊಂಡು ಆ ಹೋಮವನ್ನು ಮಾಡಿದಾಗ ಅಥವಾ ತೇಜನಿ ಹೋಮ ಮಾಡಿದಾಗ ಅಗ್ನಿಯಲ್ಲಿ ಅದನ್ನು ಹಾಕಿದಾಗ ಆ ಏನು ಹೊಗೆ ಬರ್ತದಲ್ಲ ಆ ಹೊಗೆಯನ್ನು ಆತ ಆಘ್ರಾಣಿಸಿದ. ಅಶ್ವದ ತೇಜನೀಯ ಹೋಮ ಆದ ಬಳಿಕ 16 ಜನ ಋತ್ವಿಜರು 16 ಜನ ಪುರೋಹಿತರು ಅಶ್ವದ ಸರ್ವ ಅಂಗಗಳನ್ನು ಕೂಡ ಯಥಾವಿಧಿಯಾಗಿ ಮಂತ್ರಪೂರ್ವಕವಾಗಿ ಹೋಮ ಮಾಡ್ತಿದ್ರು. ಲಕ್ಷ ಶಾಖಾಯಾಮ್ ಅನ್ಯೇಷಾಂ ಪಶೂನಾಂ ಅವದ್ಯಂತೆ ವೇತಸ ಶಾಖಾಯಾಮ್ ಅಶ್ವಸ್ಯ ಎಂಬುದಾಗಿ ವೇದ ಹೇಳಿದ್ದಿದೆ. ಹಾಗಾಗಿ ಪ್ಲಕ್ಷ ಅನ್ನೋದೊಂದು ವೃಕ್ಷ, ಆ ವೃಕ್ಷದ ಮರದಿಂದ ತಯಾರಾದಂಥ ಸುಕ್ ಅಂದರೆ ಒಂದು ಕಟ್ಟಿಗೆ ಚಮಚ, ಸುಕ್ ಸುವ ಅನ್ನೋದ್ರ ರೀತಿ 2 ರೀತಿಯಾದಂಥ ಚಮಚಗಳು. ಅದರಲ್ಲಿ ಆ ಪ್ಲಕ್ಷದ ಕಟ್ಟಿಗೆಯಿಂದ ತಯಾರಾದಂಥ ಸುಕ್ಕಿನಿಂದ ಉಳಿದ ಪ್ರಾಣಿಗಳ ಉಪಹೋಮವನ್ನು ಮಾಡಿದರು. ಆದರೆ ಅಶ್ವಮೇಧದ ಆ ಕುದುರೆ ಏನಿರ್ತಲ್ಲ, ಕುದುರೆಯ ತೇಜನೀಯ ಹೋಮವನ್ನು ಮಾತ್ರ ಆ ಪ್ಲಕ್ಷದ ಕಟ್ಟಿಗೆಯಿಂದ ತಯಾರಾದಂಥ ಸುಕ್ಕಿನಿಂದ ಮಾಡುವಂತಿಲ್ಲ. ಅದರ ಬದಲಾಗಿ ವೇತಕ ಅನ್ನುವಂಥ ಮತ್ತೊಂದು ವೃಕ್ಷ, ಆ ವೃಕ್ಷದ ಕಟ್ಟಿಗೆಯಿಂದ ತಯಾರಾದಂಥ ಸುಕ್ಕಿನಿಂದ ಅದರ ಹೋಮವನ್ನು ಮಾಡಬೇಕು. ಅಶ್ವಮೇಧಸ್ಯ 3 ಸವನೀಯಾನಿ ಅಹಾನಿ ಅಂತ ಈ ರೀತಿಯಾಗಿ ಕಲ್ಪಸೂತ್ರದಲ್ಲಿ ವಿಧಾನ ಮಾಡಿರುವಂತೆ 3 ದಿವಸಗಳು ಅಶ್ವ ಸಂಬಂಧಿಯಾದಂಥ ಹೋಮ ಮಾಡಬೇಕು ಅಂತ ವಿಧಾನ ಇದೆ. ಮೊದಲನೇ ದಿವಸ ತ್ರಿವೃತ್ 15 ಸಪ್ತದಶ ಏಕವಿಂಶಃ ಅಂತ ಈ ರೀತಿಯಾಗಿ ಅಗ್ನಿಷ್ಟೋಮವನ್ನು ಆಚರಣೆ ಮಾಡಬೇಕು. 2ನೇ ದಿವಸ ಉಕ್ತ್ಯ ಅನ್ನುವಂಥ ಯಜ್ಞವನ್ನು ಮಾಡಬೇಕು. 3ನೇ ದಿವಸ ಸರ್ವಸ್ತೋಮೋ ಅತಿರಾತ್ರ ಅನ್ನುವಂಥ ಶ್ರುತಿಯಲ್ಲಿ ಹೇಳಿದಂತೆ ಅತಿರಾತ್ರ ಯಾಗವನ್ನು ಮಾಡಬೇಕು. ಅದಲ್ಲದೆ ಜ್ಯೋತಿಷ್ಠೋಮ, ಆಯುಸ್ಸು, ಅತಿರಾತ್ರ, ಅಭಿಜಿತ್, ವಿಶ್ವಜಿತ್, ಆಪ್ತೋರ್ಯಾಮ ಮೊದಲಾದಂಥ 6 ಮಹಾಯಾಗಗಳನ್ನು ಶಾಸ್ತ್ರದಲ್ಲಿ ಹೇಳಿದಂತೆ ಮಾಡಬೇಕು. ಕುಲದ ಕೀರ್ತಿಯ ಅಭಿವೃದ್ಧಿಗಾಗಿ ಮತ್ತು ರಾಷ್ಟ್ರದ ಕಲ್ಯಾಣಕ್ಕಾಗಿ ದಶರಥ ರಾಜ ಪೂರ್ವ ದಿಕ್ಕಿನ ರಾಜ್ಯಗಳನ್ನು ಹೋತೃವಿಗೆ ದಾನ ಕೊಟ್ಟ. ಹೋತ, ಉದ್ಗಾತ, ಅಧ್ವರ್ಯು, ಬ್ರಹ್ಮ ಅಂತ ಹೀಗೆ ಬೇರೆ ಬೇರೆ ಸ್ಥಾನದ ಪುರೋಹಿತರಿರ್ತಾರೆ ಅಂತ ಹೇಳಿ ಪೂರ್ವ ದಿಕ್ಕಿನ ರಾಜ್ಯಗಳನ್ನೆಲ್ಲ ಹೋತೃವಿಗೆ ದಾನವಾಗಿ ಕೊಟ್ಟ. ಅಧ್ವರ್ಯುವಿಗೆ ಪಶ್ಚಿಮ ದಿಕ್ಕಿನ ರಾಜ್ಯಗಳನ್ನು, ಬ್ರಹ್ಮನಾದಂಥ ಋಷ್ಯಶೃಂಗ ಇದ್ನಲ್ಲ ಅವನಿಗೆ ದಕ್ಷಿಣ ದಿಕ್ಕಿನ ರಾಜ್ಯಗಳನ್ನು ದಾನ ಕೊಟ್ಟ. ಉದ್ಗಾತೃವಿಗೆ ಉತ್ತರ ದಿಕ್ಕಿನ ರಾಜ್ಯಗಳನ್ನು ದಾನ ಕೊಟ್ಟ. ಹೀಗೆ ಆ ಇಕ್ಷ್ವಾಕು ವಂಶದ ಶಿರೋಮಣಿಯಾದಂಥ ದಶರಥ ದಾನವನ್ನು ಮಾಡಿ ತನ್ನ ಸಂಪೂರ್ಣ ಸಾಮ್ರಾಜ್ಯವನ್ನೇ ದಾನ ಮಾಡಿ ಕೃತಕೃತ್ಯನಾದ. ಪೃಥ್ವೀಜರು ಅವನು ಹೇಳಿದ್ರಂತೆ ಈ ಮುಂದಿನಂತೆ, ಮಹಾರಾಜನೇ, ಈ ಭೂಮಿಯನ್ನು ಆಳ್ಲಿಕ್ಕೆ ನೀನೊಬ್ಬನೇ ಮಾತ್ರ ಸಮರ್ಥನಾಗಿದ್ದಿ. ಈ ಭೂಮಿಯನ್ನು ತಗೊಂಡು ನಾವೇನು ಮಾಡಬೇಕು? ನೀನೊಬ್ಬನೇ ಭೂಪತಿ, ನಮಗೆ ಯಾವ ಪ್ರಯೋಜನವೂ ಇಲ್ಲ, ಇದನ್ನು ಆಳ್ಲಿಕ್ಕೆ ನಾವು ಸಮರ್ಥರೂ ಅಲ್ಲ. ನಾವು ಅಧ್ಯಾಪನದಲ್ಲಿ ಯಾವತ್ತೂ ಮಗ್ನರು, ಧಾರ್ಮಿಕ ಕಾರ್ಯಗಳನ್ನು ಮಾಡಲಿಕ್ಕಾಗಿಯೇ ಇರುವಂಥವ್ರು, ಅದನ್ನೇ ಮಾಡುವಂಥವ್ರು. ಭೂಮಿಯು ನಮಗೆ ಬೇಡ, ಅದಕ್ಕೆ ಬದಲಾಗಿ ಮಣಿ, ರತ್ನ, ಸುವರ್ಣ, ಹಸುಗಳು ಮೊದಲಾದನ್ನು ಕೊಟ್ಟುಬಿಡು. ನಮ್ಮಷ್ಟಕ್ಕೆ ನಾವು ಯಜ್ಞ ಮಾಡ್ತೀವಿ, ಬೇರೆಯವ್ರಿಗೆ ಯಜ್ಞ ಮಾಡಿಸ್ತೀವಿ, ನಾವು ಅಧ್ಯಯನ ಮಾಡ್ತೀವಿ, ಸ್ವಂತ ಓದ್ತೀವಿ, ಬೇರೆಯವ್ರಿಗೆ ಓದಿಸ್ತೀವಿ, ಪಾಠ ಹೇಳ್ತೀವಿ, ಇದನ್ನು ಮಾಡ್ಕೊಂಡು ಇರ್ತೀವಿ. ಅದನ್ನು ಮಾಡ್ಲಿಕ್ಕೆ ಬೇಕಾದಂಥ ಸಂಪತ್ತಿ ಅಂದರೆ ಅದನ್ನು ನೀನು ನನಗೆ ಕೊಟ್ಟು ಸಾಕು, ಈ ಸಾಮ್ರಾಜ್ಯವನ್ನೆಲ್ಲ ನೀನೇ ತೆಗೆದುಕೊಂಡು ಬಿಡು ಅಂತ ಸಾಮ್ರಾಜ್ಯವನ್ನು ಆತನಿಗೆ ಹಿಂತಿರುಗಿಸಿದರು. ದಶರಥ ಅದಕ್ಕೆ ಒಪ್ಪಿ 10 ಲಕ್ಷ ಸಂಖ್ಯೆಯ ಗೋವುಗಳನ್ನು ದಾನವಾಗಿ ಕೊಟ್ಟ, 10 ಕೋಟಿ ಸುವರ್ಣದ ನಾಣ್ಯಗಳನ್ನು ದಾನವಾಗಿ ಕೊಟ್ಟ, 40 ಕೋಟಿ ಬೆಳ್ಳಿ ನಾಣ್ಯಗಳನ್ನು ಕೊಟ್ಟ. ಋತ್ವಿಜರು ಅದನ್ನೆಲ್ಲವನ್ನು ಕೂಡ ಸಮಾನವಾಗಿ ಹಂಚಿಕೊಳ್ಬೇಕಾಗಿತ್ತು. ಅದಕ್ಕೆ ಅಲ್ಲಿ ಮುಖ್ಯರಾದವರು ವಸಿಷ್ಠರು ಮತ್ತು ಋಷ್ಯಶೃಂಗರು, ಅವರಿಗೆ ಆ ಸಂಪತ್ತೆಲ್ಲವನ್ನು ಅರ್ಪಣೆ ಮಾಡಿದರು. ನೀವೇ ಇದನ್ನೆಲ್ಲವನ್ನು ಕೂಡ ಎಲ್ಲರಿಗೂ ಸರಿಯಾಗಿ ಹಂಚಿದಿ ಅಂತ. ಯಾವದಧ್ವರ್ಯವೇ ದದಾತಿ ತದರ್ಧಂ ಪ್ರತ್ಯುಪಸ್ಥಾತ್ರೆ ಅಂತ ಶಾಸ್ತ್ರದಲ್ಲಿ ಹೇಳುವಂತೆ, ಅಧ್ವರ್ಯುವಿಗೆ ಏನು ಕೊಟ್ಟಿರ್ತಾರಲ್ಲ ಅದರ ಅರ್ಧವನ್ನು ಪ್ರತಿಪ್ರಸ್ಥಾತ ಅನ್ನುವಂಥ ಪುರೋಹಿತನಿಗೆ ಕೊಡಬೇಕು. ಒಬ್ಬೊಬ್ಬರಿಗೆ ಇಷ್ಟು ಪ್ರಮಾಣದ ದಕ್ಷಿಣೆಯನ್ನು ಕೊಡಬೇಕು ಅಂತ ನಿಯಮ ಇದೆ. ಅದರಂತೆ ಅವರೆಲ್ಲರೂ ಕೂಡ ದಕ್ಷಿಣೆಯನ್ನು ಸ್ವೀಕಾರ ಮಾಡಿ ಸರ್ವೇ ವಯಂ ಪ್ರೀತಾಸ್ಮಃ, ನಾವೆಲ್ಲರೂ ಕೂಡ ನೀನು ಕೊಟ್ಟಂತಹ ದಾನ ದಕ್ಷಿಣೆಗಳಿಂದ ಸಂತೃಪ್ತರಾಗಿದ್ದೇವೆ ಅಂತ ದಶರಥನಿಗೆ ಹೇಳಿದರು. ಅವರಿಗಲ್ಲದೆ ಬಂದಂಥ ಉಳಿದ ಬ್ರಹ್ಮಜ್ಞಾನಿಗಳಾದವರು ಏನಿದ್ರು ಅವರೆಲ್ಲರಿಗೂ ಕೂಡ ದಶರಥ ಸುವರ್ಣವನ್ನು ದಾನ ಮಾಡಿದ. ಮತ್ತು ದರ್ಶನಾರ್ಥನೇ ಆಗಿ ಬಂದಂಥ ಬ್ರಾಹ್ಮಣರು, ಇವರೆಲ್ಲ ಯಜ್ಞವನ್ನು ಮಾಡಿಸ್ಲಿಕ್ಕಾಗಿ ಬಂದಂಥ ಬ್ರಾಹ್ಮಣರು ಇವರು,
ನೋಡ್ಲಿಕ್ಕಾಗಿ ಬಂದಂಥ ಬ್ರಾಹ್ಮಣರು ಏನಿದ್ರು ಅವ್ರಿಗೂ ಕೂಡ ಕೋಟಿ ಸಂಖ್ಯೆಯ ಸುವರ್ಣ ನಾಣ್ಯಗಳನ್ನು ದಕ್ಷಿಣ ರೂಪದಲ್ಲಿ ಕೊಟ್ಟ. ಯಾವನೋ ಒಬ್ಬ ದರಿದ್ರನಂಥ ಬ್ರಾಹ್ಮಣ ಅಲ್ಲಿ ಬಂದಿದ್ದಂತ, ನಮ್ಗೇನು ಬೇಡ ಸುವರ್ಣ ನಾಣ್ಯ ಅದು ಯಾವುದು, ನಿಮ್ಮ ಕೈಯಲ್ಲಿ ಸುವರ್ಣದ ಕಂಕಣ ಇದೆಯಲ್ಲ ಅದನ್ನೇ ಕೊಟ್ಟು ಬಿಡೋದು ದಶರಥನ ಕೇಳಿದ. ದಶರಥ ಹೆಚ್ಚು ವಿಚಾರ ಮಾಡದೆ ಆ ಕಂಕಣವನ್ನು ತೆಗೆದು ಆತನಿಗೆ ಕೊಟ್ಟು ಬಿಟ್ಟ. ಸಂತುಷ್ಟರಾದ ಮೇಲೆ ಆ ದಶರಥ ಅವರೆಲ್ಲರಿಗೂ ಕೂಡ ದೀರ್ಘದಂಡ ನಮಸ್ಕಾರ ಮಾಡಿದ. ಪ್ರಮಾಣ ಮಾಡಿದಂಥ ಆ ಪ್ರಣಾಮವನ್ನು ಸ್ವೀಕಾರ ಮಾಡಿದಂಥ ಬ್ರಾಹ್ಮಣರೆಲ್ಲರೂ ಕೂಡ ಪುತ್ರವಾನ್ ಭವ, ದೀರ್ಘಾಯುಷ್ಮಾನ್ ಭವ, ವಿಜಯೀ ಭವ, ಪುತ್ರ ಸಂತಾನವಾಗಲಿ, ದೀರ್ಘಾಯುಷ್ಯವುಳ್ಳವನಾಗು, ವಿಜಯಶಾಲಿ ಆಗುವಂತ ಅವನಿಗೆ ಆಶೀರ್ವಾದ ಮಾಡಿದರು. ದಶರಥನಿಗೆ ಮಕ್ಕಳಾಗಲಿಕ್ಕೆ ಏನು ಪಾಪ ಆತನಿಗೆ ವಿಘ್ನ ಇತ್ತು, ಆ ವಿಘ್ನವನ್ನು ಆತ ಕಳೆದುಕೊಂಡ. ಈ ಉತ್ತಮವಾದಂಥ ಯಜ್ಞವನ್ನು ಮಾಡಿ ಇಷ್ಟಾದರೂ ಕೂಡ ಆ ದಶರಥನಿಗೆ ಸಮಾಧಾನ ಆಗಲಿಲ್ಲ. ಕೇವಲ ಅಶ್ವಮೇಧ ಒಂದನ್ನು ಮಾಡಿದರೆ ಮಾತ್ರಕ್ಕೆ ನನಗೆ ಮಕ್ಕಳಾಗೋದಿಲ್ಲ, ಪುತ್ರ ಕಾಮೇಷ್ಟಿ ಯಾಗವನ್ನು ಕೂಡ ಮಾಡಬೇಕು ಅಂತ ಆತನಿಗೆ ಸುಮಂತ್ರ, ತನ್ನ ಮಂತ್ರಿ ಆದಂಥ ಸುಮಂತ್ರ ಏನು ಹೇಳಿದ್ದ ಅದನ್ನು ಆತ ತಲೆಯಲ್ಲಿ ಇಟ್ಕೊಂಡಿದ್ದ. ಅದಕ್ಕೆ ಋಷ್ಯಶೃಂಗರ ಸಮೀಪಕ್ಕೆ ಆತ ಬಂದು, ಮಹಾನುಭಾವರೇ, ನಮ್ಮ ಈ ಇಕ್ಷ್ವಾಕು ವಂಶದ ಅಭಿವೃದ್ಧಿಗಾಗಿ ಏನು ಕಾರ್ಯಗಳನ್ನು ಮಾಡಬೇಕು ಅದನ್ನು ಮಾಡಿಸಲಿಕ್ಕೆ ನೀವು ಸಮರ್ಥರಾಗಿದ್ದೀರಿ, ಅದಕ್ಕಾಗಿ ಮುಂದಿನ ಕಾರ್ಯಗಳನ್ನು ತಾವು ನೆರವೇರಿಸಲಿ ಅಂತ ಅವರಿಗೆ ಹೇಳಿದ. ಋಷ್ಯಶೃಂಗರು ಕೂಡ ಆತನ ಮಾತನ್ನು ಸ್ವೀಕಾರ ಮಾಡಿ, ನಿನ್ನ ವಂಶದ ಅಭಿವೃದ್ಧಿಗಾಗಿ 4 ಜನ ಪುತ್ರರು ನಿನಗೆ ಜನಿಸ್ತಾರೆ, ಅವರ ಜನನಕ್ಕಾಗಿ ಮಾಡಬೇಕಂತ ಕಾರ್ಯಗಳನ್ನು ನಾನು ಮಾಡ್ತೀನಿ ಅಂತ ಹೇಳಿದ. ಅಲ್ಲಿಗೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 14ನೇ ಸರ್ಗ ಮುಕ್ತಾಯಾಗಿದೆ. 15ನೇ ಸರ್ಗದಲ್ಲಿ ದಶರಥರಾಜನ ಪ್ರಶ್ನೆಗೆ ಋಷ್ಯಶೃಂಗರು ಉತ್ತರ ಕೊಟ್ಟಿರುವಂತಹ ವರ್ಣನೆ ಇದೆ. ಮಹರ್ಷಿಗಳೇ, ನನಗೆ ಮಕ್ಕಳಾಗುವಂತಹ ರೀತಿ ಯಾವುದು, ಅದು ಯಾವಾಗ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಆತ ಹಿಂದಿನ ಸರ್ಗದಲ್ಲೇ ಪ್ರಶ್ನೆ ಮಾಡಿದ್ದ. ಆ ಪ್ರಶ್ನೆಗೆ ಉತ್ತರವನ್ನು ಹೇಳೋದಕ್ಕಿಂತ ಮೊದಲು ಋಷಿಗಳು ಕೆಲವು ಕಾಲ ತದೇಕ ಚಿತ್ತರಾಗಿ ಸಮಾಧಿಸ್ಥರಾಗಿ ಕೂತ್ಕೊಂಡ್ರು. ಅಥರ್ವರ್ಣ ವೇದದಲ್ಲಿ ಹೇಳಿದಂತೆ ಆ ಪುತ್ರ ಕಾಮೇಷ್ಟಿ ಏನಿದೆ, ಪುತ್ರಕಾಮ ಯಜ್ಞ, ಅದನ್ನೆಲ್ಲದರೂ ಕೂಡ ತಮ್ಮ ಮನಸ್ಸಿನಲ್ಲಿ ಅವರು ನೆನಪು ಮಾಡಿಕೊಂಡ್ರು. ಮೊದಲೊಮ್ಮೆ ನೆನಪು ಮಾಡಿಕೊಂಡು ಈ ಯಾಗದ ಮೂಲಕವೇ ದಶರಥನಿಗೆ ಮಕ್ಕಳಾಗಬೇಕಾಗಿದೆ ಅನ್ನೋದನ್ನು ಅವರು ನಿಶ್ಚಯ ಮಾಡಿಕೊಂಡು ರಾಜನಿಗೆ ಹೇಳಿದರು. ಮತ್ತು ಅದರಂತೆ ಯಜ್ಞವನ್ನು ಪ್ರಾರಂಭ ಮಾಡಿದರು. ವೇದದಲ್ಲಿ ಹೇಳಿದಂತೆ ಶ್ರೌತ ಸೂತ್ರಗಳಿಗೆ ಅನುಸಾರವಾಗಿ ಅಗ್ನಿಯಲ್ಲಿ ಹೋಮ ಮಾಡಿದರು. ದೇವತೆಗಳನ್ನು ಉದ್ದೇಶ ಮಾಡಿಕೊಂಡು ಅವರು ಹೋಮ ಮಾಡಿದ ಕೂಡಲೇ ಆಯಾ ದೇವತೆಗಳು ಪ್ರತ್ಯಕ್ಷರಾಗಿ ಅಲ್ಲಿ ಬಂದು ಬಿಡ್ತಿದ್ರು. ಪ್ರತ್ಯಕ್ಷರಾಗಿ ಬಂದು ಅವರು ಕೊಟ್ಟಂತಹ ಯಜ್ಞ ಭಾಗಗಳನ್ನು ಸ್ವೀಕಾರ ಮಾಡ್ತಿದ್ರು. ದೇವತೆಗಳು, ಗಂಧರ್ವರು, ಸಿದ್ಧರು, ದೇವತೆಗಳು, ಋಷಿಗಳು ಇವರೆಲ್ಲರೂ ಕೂಡ ಆ ಮಂತ್ರದ ಬಲದಿಂದ ಆಕರ್ಷಿತರಾಗಿ ಯಜ್ಞ ವೇದಿಕೆ ಬೆಳಿಗ್ಗೆ ಬಂದರು. ಅಲ್ಲಿಯೇ ಉಪಸ್ಥಿತರಾದಂಥ ಆ ಚತುರ್ಮುಖ ಬ್ರಹ್ಮ ಅವನಿಗೆ ಈ ಮಾತನ್ನು ಅವರು ಮುಂದಿನಂತೆ ಹೇಳಿದರು. ಉಳಿದೆಲ್ಲ ಋಷಿಗಳು, ದೇವತೆಗಳ ಜೊತೆಗೆ ಚತುರ್ಮುಖ ಬ್ರಹ್ಮನು ಅಲ್ಲಿಗೆ ಬಂದಿದ್ದ. ಅದನ್ನ ವ್ಯಾಖ್ಯಾನದಲ್ಲಿ ಏನು ಹೇಳ್ತಾರಂದ್ರೆ, ಈ ಕೆಲವು ಅನೇಕ ದೇವತೆಗಳೇನಿದ್ರು, ಚತುರ್ಮುಖ ಬ್ರಹ್ಮ ಮೊದಲಾದ ದೇವತೆಗಳು, ಇವರು ಜನಸಾಮಾನ್ಯರಿಗೆ ಕಾಣದಂತೆ ಅದೃಶ್ಯರಾಗಿದ್ರು. ಕೇವಲ ರಾಜನಿಗೆ, ಯಜ್ಞವನ್ನು ಮಾಡಿಸುವಂಥ ಪುರೋಹಿತರಿಗೆ, ಇವರಿಗೆ ಮಾತ್ರ ಅವರು ಕಾಣುವಂತೆ ಅಲ್ಲಿದ್ದರು. ಮೊನ್ನೆ ದಿವಸ ಆ ಋಷ್ಯಶೃಂಗನ ಕಥೆಯನ್ನೆಲ್ಲ ನಾವು ನೋಡಿದ್ವಿ. ಆ ಋಷ್ಯಶೃಂಗ ಹುಟ್ಟಿದ ಆರಭ್ಯ ತನ್ನ ತಂದೆ ಒಬ್ಬನ ಬಿಟ್ಟು ಬೇರೆ ಯಾವ ಮನುಷ್ಯನನ್ನು ಕೂಡ ನೋಡಿರಲಿಲ್ಲ. ಸ್ತ್ರೀಯನ್ನು ನೋಡೋದು ಹೋಗಲಿ, ತನ್ನ ತಂದೆ ಒಬ್ಬನ ಬಿಟ್ಟು ಬೇರೆ ಮನುಷ್ಯನನ್ನೇ ಅದು ನೋಡಿರಲಿಲ್ಲ ಅನ್ನುವಂಥ ವರ್ಣನೆಯನ್ನೆಲ್ಲ ನಾವಲ್ಲಿ ನೋಡಿದ್ವಿ. ಅಂಥವನನ್ನ ಕಾಡಿನಿಂದ ನಾಡಿಗೆ ತರೋದು ಹೇಗೆ ಅಂತ ಇವರೆಲ್ಲ ಆಲೋಚನೆ ಮಾಡಿದರು. ಆಲೋಚನೆ ಮಾಡಿ ವೇಶ್ಯಾಸ್ತ್ರೀಯರನ್ನು ಕೊಟ್ಟು ಕಳಿಸಿ ಆತನನ್ನು ಆಕರ್ಷಿತನನ್ನಾಗಿ ಮಾಡಿ ಕರೆದುಕೊಂಡು ಬಂದರು ಅನ್ನುವಂಥ ಕಥೆಯೆಲ್ಲ ಇದೆ. ಅಲ್ಲಿ ನಾವು ನೋಡಿದಂಥ ವರ್ಣನೆ ಏನಿದೆ ಅದು ಋಷ್ಯಶೃಂಗ ಆ ವೇಶ್ಯರಿಗೆ ಆಕರ್ಷಿತನಾಗಿದ್ದಂಥದ್ದು ಏನಿದೆ, ತೀರಾ ಸಾಮಾನ್ಯನಾದಂಥ ಒಬ್ಬ ಮನುಷ್ಯ, ನಮ್ಮಂಥ ಸಾಧಾರಣವಂಥ ಒಬ್ಬ ಮನುಷ್ಯ ಆಕರ್ಷಿತನಾಗಿ ಲುಬ್ಧನಾಗಿ ಬಂದಂತೆ ಆ ಋಷ್ಯಶೃಂಗ ಕಾಣಿಸ್ತದೆ ಅಲ್ಲಿ. ಆದರೆ ಋಷ್ಯಶೃಂಗ ಸಾಧಿಸಿದ ತಪಸ್ಸು, ಆತ ಮಾಡಿದಂಥ ಮಹಾಕಾರ್ಯಗಳು ಇತ್ಯಾದಿಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ಆ ಘಟನೆ ಏನಿತ್ತು
ಋಷ್ಯಶೃಂಗ ವೇಶ್ಯೆಯಿಂದ ಆಕರ್ಷಿತನಾಗಿ ಅಲ್ಲಿ ಬಂದಂತಹ ಘಟನೆಗಳೇನಿದ್ದವು ಅವೆಲ್ಲ ದೈವ ಸಂಕಲ್ಪದಂತೆ ನಡೆದಂತಹ ಘಟನೆಗಳು ಅಂತ ಅದನ್ನು ನಾವು ಊಹಿಸಬೇಕು. ಆ ಜನ್ಮದಲ್ಲಿ ಆತ ಬ್ರಹ್ಮಚಾರಿಯಾಗಿದ್ದರೂ ಕೂಡ ಶಾಂತ ಅನ್ನುವಳನ್ನು ಆತ ಮದುವೆ ಆಗಬೇಕಾಗಿತ್ತು ಮತ್ತು ಆ ಮೂಲಕ ದಶರಥನ ಯಜ್ಞಗಳನ್ನು ಆತ ಮಾಡಿಕೊಟ್ಟು ರಾಮ ಲಕ್ಷ್ಮಣರ ಜನನಕ್ಕೆ ಕಾರಣ ಆಗಬೇಕಾಗಿತ್ತು ಅನ್ನೋದಲ್ಲೂ ಕೂಡ ದೈವ ಸಂಕಲ್ಪ ಇತ್ತು. ಹಾಗಾಗಿ ಆತ ಆಕರ್ಷಿತನಾಗನೇ ಹೊರತು ಆಕರ್ಷಿತನಾಗಿದ್ದು ಆತನ ದೌರ್ಬಲ್ಯವನ್ನಾಗಲಿ ಆತನ ಅಲ್ಪತನವನ್ನಾಗಲಿ ಸೂಚನೆ ಮಾಡ್ತಿದೆ ಅಂತ ಅರ್ಥ ಮಾಡ್ಕೊಳ್ಬಾರ್ದು. ಯಾಕೆಂದರೆ ಆತ ಕೊಟ್ಟಂಥ ಆಹುತಿಗಳನ್ನು ಸ್ವೀಕಾರ ಮಾಡಲಿಕ್ಕೆ ಆ ಎಲ್ಲ ದೇವತೆಗಳೇ ಸ್ವಯಂ ಅಲ್ಲಿ ಬರ್ತಿದ್ರು. ಸ್ವಯಂ ಚತುರ್ಮುಖ ಬ್ರಹ್ಮನು ಅಲ್ಲಿ ಬಂದು ಕುತ್ಕೊಂಡಿದ್ದ ಅನ್ನೋದನ್ನು ನೋಡಿದರೆ ಆತನ ಮಹತ್ವ ನಮ್ಗೆ ಗೊತ್ತಾಗ್ತದೆ. ದೇವತೆಗಳೆಲ್ಲ ಬ್ರಹ್ಮದೇವನಿಗೆ ಹೇಳಿದ್ರಂತೆ, ಬ್ರಹ್ಮದೇವನೇ, ನಿನ್ನ ವರಪ್ರಸಾದದಿಂದ ಆ ರಾವಣ ಕುಂಭಕರ್ಣರು ಕೊಬ್ಬಿದ್ದಾರೆ, ಕೊಬ್ಬಿ ನಮ್ಮೆಲ್ಲರನ್ನು ಕೂಡ ಅವ್ರು ಹಿಂಸೆ ಮಾಡ್ತಿದ್ದಾರೆ. ನೀನು ಅವರಿಗೆ ವರ ಕೊಟ್ಟು ಬಿಟ್ಟಿದ್ದಿ, ಆ ರಾವಣ ಕುಂಭಕರ್ಣರನ್ನು ಗೆಲ್ಲಲಿಕ್ಕೆ ನಮಗೆ ಸಾಧ್ಯವೂ ಆಗ್ತಿಲ್ಲ. ಎಲ್ಲ ದೇವತೆಗಳನ್ನು ಅವನು ಪೀಡಿಸ್ತಿದ್ದಾನೆ, ನಾವು ಆ ಪೀಡೆಗಳನ್ನು ಸಹಿಸ್ತಾ ಇದ್ದೇವೆ. 3 ಲೋಕಗಳಿಗೂ ಆತ ಭಯದಾಯಕನಾಗಿದ್ದಾನೆ. ಸ್ವರ್ಗಕ್ಕೆ ಒಡೆಯನ ಅಂತ ಇಂದ್ರನನ್ನ, ಉಳಿದೆಲ್ಲ ಲೋಕಪಾಲಕರನ್ನ ಆತ ಅವರವರ ಸ್ಥಾನದಿಂದ ಭ್ರಷ್ಟರನ್ನಾಗಿ ಮಾಡಲಿಕ್ಕೆ ಆಲೋಚನೆ ಮಾಡಿದ್ದಾನೆ. ಋಷಿಗಳನ್ನ, ಯಕ್ಷ ಗಂಧರ್ವರನ್ನ, ಮುನಿಗಳನ್ನ ಆತ ಪೀಡಿಸ್ತಿದ್ದಾನೆ. ರಾವಣ ಪ್ರವಾಸ ಹೊರಟಂತಹ ವೇಳೆಯಲ್ಲಿ ಸೂರ್ಯ ಅವನಿಗೆ ಹೆಚ್ಚಿನ ಬಿಸಿಲನ್ನೇ ಮಾಡೋದಿಲ್ಲ. ರಾವಣನ ಭಯ ಈ ಸೂರ್ಯನಿಗೆ. ಮತ್ತೆ ವಾಯು ತನ್ನ ಪ್ರತಾಪವನ್ನ ಆ ರಾವಣನ ಮುಂದೆ ತೋರಿಸುವುದಿಲ್ಲ. ರಾವಣ ಇದ್ದಂಥ ಸಮೀಪದಲ್ಲಿ ವಾಯು ಏನಾದ್ರು ಬೀಸಬೇಕಾದ್ರೆ ಮಂದವಾಗಿ ಅನುಕೂಲಕರವಾಗಿ ಬೀಸ್ತಾನೆ. ಇದು ಆತನ ಪ್ರತಾಪ, ರಾವಣನ ಪ್ರತಾಪ ಇದು. ಸಮುದ್ರರಾಜನು ಕೂಡ ರಾವಣನ ಭಯದಿಂದಾಗಿ ತನ್ನ ಸ್ವಾಭಾವಿಕವಾದಂತಹ ಸಂಚಲನವನ್ನು ಬಿಟ್ಟು ಸೌಮ್ಯನಾಗಿದ್ದಾನೆ. ಆದ್ದರಿಂದ ಲೋಕಕಂಟಕನಾದಂತಹ ರಾವಣನ ವಧೆಗೆ ಒಂದು ಉಪಾಯವನ್ನು ನೀನೇ ನಿರೂಪಣೆ ಮಾಡಬೇಕು. ಆಗ ಚತುರ್ಮುಖ ಬ್ರಹ್ಮ ಆತನ ಆ ದೇವತೆಗಳ ಮಾತನ್ನು ಆಲಿಸಿ ಈ ಮುಂದಿನಂತೆ ಮಾತನ್ನು ಹೇಳಿದ. ಈ ವಿಷಯದಲ್ಲಿ ನೀವು ನಿಶ್ಚಿಂತರಾಗಿರಬಹುದು. ರಾವಣನ ವಧೆಗೆ ಉಪಾಯ, ಅದರ ಕಾರಣಗಳನ್ನು ಪರಮಾತ್ಮನೇ ಸ್ವಯಂ ನಿಶ್ಚಯ ಮಾಡಿದ್ದಾನೆ. ರಾವಣ ನನ್ನನ್ನು ಒಲಿಸಿಕೊಂಡು ಗಂಧರ್ವ, ಯಕ್ಷ, ದೇವ, ರಾಕ್ಷಸರಿಂದ ನಾನು ವಧ್ಯನಾಗಬಾರದು, ಅವಧ್ಯನಾಗಬೇಕು ಅಂತ ವರ ಕೇಳ್ಕೊಂಡಿದ್ದಾನೆ. ಆದರೆ ಮನುಷ್ಯರ ವಿಷಯದಲ್ಲಿ ಅವನಿಗೆ ತಿರಸ್ಕಾರ, ಈ ಮನುಷ್ಯರು ನನ್ನೇನು ಮಾಡ್ತಾರೆ ಅಂತ ಹೇಳಿ. ಹಾಗಾಗಿ ತಾನು ವರ ಕೇಳ್ಕೊಳ್ಳುವಾಗ ತನ್ನನ್ನು ಕೊಲ್ಲುವಂಥ ಸಂಭಾವ್ಯ ವ್ಯಕ್ತಿಗಳ ಪಟ್ಟಿಯಲ್ಲಿ ಮನುಷ್ಯರನ್ನು ಸೇರಿಸೋದು ಮರೆತು ಬಿಟ್ಟಿದ್ದಾನೆ. ಅಲ್ಲೊಂದು ಕುಂದು ಕೊರತೆ ಇದೆ. ಅದನ್ನು ನಾವೀಗ ಉಪಯೋಗ ಮಾಡಿಕೊಂಡು ರಾವಣನ್ನು ಕೊಲ್ಲುವಂತಹ ಉಪಾಯವನ್ನು ಮಾಡಬೇಕಾಗಿದೆ. ಪರಮಾತ್ಮನಾದಂಥ ವಿಷ್ಣು ಅದನ್ನು ಆಲೋಚನೆ ಮಾಡಿದ್ದಾನೆ. ಮಾನವನಿಂದ ಆತನ ವಧೆ ಆಗಬೇಕಾಗಿದೆ. ಮಾನವನಿಂದ ರಾವಣನಿಗೆ ವಧೆ ಅಂತ ಕೇಳಿದ ಕೂಡಲೇ ದೇವತೆಗಳು, ಗಂಧರ್ವರು ಮೊದಲವರು ಎಲ್ಲರಿಗೂ ಕೂಡ ಬಹಳ ಸಂತೋಷ ಆಯಿತು. ಅದೇ ಸಂದರ್ಭಕ್ಕೆ ಶಂಖಚಕ್ರ ಗದಾಧಾರಿಯಾದಂಥ, ಪೀತಾಂಬರಧಾರಿಯಾದಂಥ ಆ ಸೂರ್ಯನಿಗೆ ಸಮಾನವಾದಂಥ ಕಾಂತಿಯುಳ್ಳಂಥ ವಿಷ್ಣು ಗರುಡ ವಾಹನನಾಗಿ ಅಲ್ಲಿಗೆ ಬಂದ. ದೇವತೆಗಳು ತಮ್ಮ ರಕ್ಷಕನ ಯಾರು ಅಂತ ಆಲೋಚನೆ ಮಾಡಿದ್ದಂಥ ಸಂದರ್ಭದಲ್ಲಿ ವಿಷ್ಣು ಅಲ್ಲಿಗೆ ಬಂದದ್ದನ್ನು ನೋಡಿ ಆತನನ್ನು ಅವರು ತಲೆಬಾಗಿ ನಮಸ್ಕರಿಸಿ ಸ್ತೋತ್ರ ಮಾಡಿದರು. ಭಗವಂತನೇ, 3 ಲೋಕಗಳ ಹಿತ ಆಗುವುದಕ್ಕಾಗಿ ನಿನ್ನನ್ನು ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ಅಯೋಧ್ಯಾಧಿಪತಿಯಾದಂಥ ದಶರಥನ ಪತ್ನಿಯರಾದಂಥ ಕೌಸಲ್ಯ, ಕೈಕೇಯಿ, ಸುಮಿತ್ರ ಇವರಲ್ಲಿ ನೀನು 4 ಭಾಗಗಳಿಂದ ಹುಟ್ಟಿ ಬಂದು ಬ್ರಹ್ಮನ ವರಪ್ರಸಾದದಿಂದ ಬಲಿಷ್ಠನಾಗಿರುವಂಥ ಮತ್ತು ದೇವತೆಗಳಿಗೆ ಅವಧ್ಯನಾದಂಥ ಅಜೇಯನಾಗಿರುವಂಥ ರಾವಣನನ್ನ ಯುದ್ಧದಲ್ಲಿ ಸಂಹಾರ ಮಾಡು. ನಮ್ಮೆಲ್ಲರಿಗೂ ಆತ ಪೀಡಕನಾಗಿದ್ದಾನೆ. ತಪಸ್ಸುಗಳಿಗೆ, ಯಜ್ಞಯಾಗಾದಿಗಳಿಗೆ ಆತ ಭಂಜಕನಾಗಿದ್ದಾನೆ. ನಂದನವನದಲ್ಲಿ ತಮ್ಮಷ್ಟಕ್ಕೆ ತಾವು ಕ್ರೀಡೆಯಲ್ಲಿ ಮಗ್ನರಾದಂಥ ಗಂಧರ್ವರನ್ನ, ಅಪ್ಸರೆಯರನ್ನ ರಾವಣ ಹಿಂಸೆ ಪಡಿಸುತ್ತಿದ್ದಾನೆ. ಸಿದ್ಧ, ಗಂಧರ್ವ, ಯಕ್ಷರು ಎಲ್ಲರೂ ಕೂಡ ದಶರಥನ ಈ ಯಜ್ಞಕ್ಕೆ ನಾವು ಆಗಮಿಸಿದ್ದೇವೆ. ನಾವೆಲ್ಲರೂ ಕೂಡ ನಿನ್ನನ್ನೇ ರಕ್ಷಕ ಅಂತ ನಂಬಿದ್ದೇವೆ. ಈ ರಾವಣ ಕುಂಭಕರ್ಣಾದಿ ರಾಕ್ಷಸ ಸಂಹಾರ ಮಾಡುವ ಕಾರ್ಯಕ್ಕಾಗಿ ಮನುಷ್ಯ ಲೋಕದಲ್ಲಿ ಅವತಾರ ಮಾಡುವಂತಹ ಕೃಪೆಯನ್ನ ನೀನು ಈಗ ತೋರಿಸು. ಹೀಗೆ ಅವರೆಲ್ಲರೂ ಕೂಡ ಆ ವಿಷ್ಣುವನ್ನು ಪ್ರಾರ್ಥನೆ ಮಾಡಿದರು. ಆಗ ವಿಷ್ಣು, ದೇವತೆಗಳೇ, ನಿಮಗೆ ಭಯ ಆಗುವಂಥ ಕಾರಣ ಏನಿಲ್ಲ, ಭಯವನ್ನು ಪರಿತ್ಯಾಗ ಮಾಡಿ. ಈ ದೇವತೆಗಳಿಗೆ, ಋಷಿಗಳಿಗೆ
ಆತಂಕವನ್ನು ತಂದೊಡ್ಡಿರುವಂತಹ ರಾವಣನನ್ನ ಆತನ ಮಕ್ಕಳು, ಮೊಮ್ಮಕ್ಕಳು, ಮಂತ್ರಿಗಳು ಸೈನ್ಯ ಸಮೇತನಾಗಿ ನಾನು ಸಂಹಾರ ಮಾಡಿ 11,000 ವರ್ಷಗಳವರೆಗೆ ಭೂಲೋಕದಲ್ಲಿ ವಾಸ ಮಾಡಿ ಈ ಭೂಲೋಕವನ್ನು ರಕ್ಷಣೆ ಮಾಡ್ತೇನೆ, ರಾಜಧರ್ಮವನ್ನು ಪರಿಪಾಲನೆ ಮಾಡ್ತೀನಿ, ನೀವಿನ್ನು ನಿಶ್ಚಿಂತರಾಗಿರಿ. ಹೀಗೆ ಹೇಳಿ ಆ ವಿಷ್ಣು ಭೂಲೋಕದಲ್ಲಿ ಯಾವ ಸ್ಥಳದಲ್ಲಿ ತಾನು ಜನ್ಮ ತಾಳಬೇಕು ಅಂತೊಮ್ಮೆ ಆಲೋಚನೆ ಮಾಡಿದ. ತನ್ನ ಆತ್ಮವನ್ನು 4 ವಿಧವಾಗಿ ಭಾಗ ಮಾಡಿಕೊಂಡು ಹುಟ್ಟಬೇಕು ಅಂತ ಬಯಸಿದ ಮತ್ತು ದಶರಥ ಮಹಾರಾಜನನ್ನು ತನ್ನ ತಂದೆಯನ್ನಾಗಿ ಸ್ವೀಕಾರ ಮಾಡಿಕೊಳ್ಳಲಿಕ್ಕೆ ಬಯಸಿದ. ಹೀಗೆ ವಿಷ್ಣು ನಿಶ್ಚಯ ಮಾಡಿದ್ದನ್ನು ಕೇಳಿ ದೇವರ್ಷಿ ಗಂಧರ್ವರು, ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಅಪ್ಸರೆಯರು ಆತನನ್ನು ಮತ್ತೊಮ್ಮೆ ಹೀಗೆ ಸ್ತೋತ್ರ ಮಾಡಿದರು. ಮಹಾವಿಷ್ಣುವೇ, ದಾಮೋದರನೇ, ತಪಸ್ವಿಗಳಿಗೆ ಕಂಟಕಪ್ರಾಯನಾಗಿರುವಂತಹ ದರ್ಪದಿಂದ ಕೊಬ್ಬಿರುವಂತಹ ಈ ರಾವಣ ಏನಿದ್ದಾನೆ, ಪ್ರತಿ ಕ್ಷಣದಲ್ಲೂ ಭಯೋತ್ಪಾದನೆಯನ್ನು ನಮಗೆ ಮಾಡ್ತಿದ್ದಾನೆ, ಆತನನ್ನು ಸಂಹಾರ ಮಾಡಿ ನಿನ್ನ ಅವತಾರವನ್ನು ಸಮಾಪ್ತ ಮಾಡಿಕೊಂಡು ಮತ್ತೆ ನಿನ್ನ ಸ್ಥಾನಕ್ಕೆ ಹಿಂತಿರುಗಿ ಬಾ ಅಂತ ಒಂದು ಪ್ರಾರ್ಥನೆ ಮಾಡಿದ್ರು. ಅಲ್ಲಿಗೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 15ನೇ ಸರ್ಗ ಮುಕ್ತಾಯ ಆಗಿದೆ. 16ನೇ ಸರ್ಗದಲ್ಲಿ ಈ ಮುಂದಿನ ಕಥೆಯನ್ನು ನಾವು ನೋಡ್ತೀವಿ. ವಿಷ್ಣು ಮತ್ತೊಮ್ಮೆ ಆ ದೇವತೆಗಳನ್ನು ಉದ್ದೇಶಿಸಿ ಈ ಮುಂದಿನಂತೆ ಮಾತಾಡಿದ. ದೇವತೆಗಳೇ, ರಾಕ್ಷಸರ ಸಾಮ್ರಾಟನಾದಂತಹ ರಾವಣನನ್ನು ಕೊಲ್ಲಿಕ್ಕೆ ಯಾವ ಉಪಾಯ ಇದೆ? ಯಾವ ಉಪಾಯದಿಂದ ನಾನು ಅದನ್ನು ಕೊಲ್ಲಬೇಕು? ಅದಕ್ಕೊಂದು ಉಪಾಯವನ್ನು ನೀವು ಸೂಚನೆ ಮಾಡಿ. ಆಗ ದೇವತೆಗಳು ವಿಷ್ಣುವಿಗೆ ಪ್ರತ್ಯುತ್ತರ ಹೇಳಿದರು, ಭಗವಂತನೇ, ಮನುಷ್ಯನಾಗಿ ಅವತರಿಸು. ಆ ಮನುಷ್ಯನಾಗಿ ಅವತರಿಸುವ ಮೂಲಕ ರಾವಣ ಕುಂಭಕರ್ಣರನ್ನು ನೀನು ಸಂಹಾರ ಮಾಡು. ಮತ್ತು ಅವ್ರ ಮಾತು ಮುಂದುವರಿಸಿದರು. ರಾವಣ ಬಹಳ ಕಾಲದವರೆಗೂ ಕೂಡ ಬ್ರಹ್ಮನನ್ನು ಕುರಿತು ಉಗ್ರವಾದ ತಪಸ್ಸನ್ನು ಮಾಡುತ್ತಿದ್ದ. ಹಿಂದೊಮ್ಮೆ ಲೋಕದ ಸೃಷ್ಟಿಗೆ ಕಾರಣವಾದಂತಹ ಚತುರ್ಮುಖ ಬ್ರಹ್ಮ ರಾವಣನ ತಪಸ್ಸಿನಿಂದ ಸಂಪ್ರೀತನಾಗಿ ಆತ ಕೇಳಿದಂತಹ ವರಗಳನ್ನು ಕೊಟ್ಟ. ವರದ ಪರಿಣಾಮವಾಗಿ ಮನುಷ್ಯರನ್ನು ಬಿಟ್ಟು ಈ ಜಗತ್ತಿನ ಯಾವ ಜೀವಿಯೂ ಕೂಡ ಆತನನ್ನು ಕೊಲ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಆ ವರವನ್ನು ಕೇಳುವಂಥ ಸಂದರ್ಭದಲ್ಲಿ ಅಲ್ಪರಾದಂತಹ ಮಾನವರು ತನ್ನನ್ನು ಕೊಲ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ವಿಚಾರ ಮಾಡಿ ರಾವಣ ತಿರಸ್ಕಾರದಿಂದ ಮನುಷ್ಯರ ಹೆಸರನ್ನು ಸೂಚನೆ ಮಾಡಲಿಲ್ಲ. ಹಾಗಾಗಿ ಬ್ರಹ್ಮನ ವರದಿಂದ ಕೊಬ್ಬಿದಂತಹ ರಾವಣ ಸ್ತ್ರೀಯರನ್ನು ಅಪಹಾರ ಮಾಡ್ತಿದ್ದಾನೆ, ಎಲ್ಲರಿಗೂ ಕೂಡ ಆತ ಕಂಟಕನಾಗಿದ್ದಾನೆ. ಹಾಗಾಗಿ ನೀನು ಮನುಷ್ಯನಾಗಿ ಅವತರಿಸಿರುವುದೇ ಒಂದೇ ಉಪಾಯ. ಶ್ರೀ ಮಹಾವಿಷ್ಣು ಆ ದೇವತೆಗಳ ಪ್ರಾರ್ಥನೆಯಂತೆ ದಶರಥರಾಜನನ್ನು ತಂದೆಯನ್ನಾಗಿ ಸ್ವೀಕಾರ ಮಾಡಿಕೊಂಡು ಹುಟ್ಟಲಿಕ್ಕೆ ಬಯಸಿದ. ಅದೇ ಸಂದರ್ಭದಲ್ಲಿ ಪುತ್ರ ಕಾಮೇಷ್ಟಿ ನಡೆದಿತ್ತು. ಹೀಗೆ ದೇವತೆಗಳ, ಚತುರ್ಮುಖ ಬ್ರಹ್ಮನ, ಋಷಿ ಮುನಿಗಳ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಿ ವಿಷ್ಣು ಅಲ್ಲಿಂದ ಅದೃಶ್ಯನಾಗಿಬಿಟ್ಟ. ದೇವತೆಗಳು ಕೂಡ ತಮ್ಮ ತಮ್ಮ ಹವಿರ್ಭಾಗಗಳನ್ನು ಸ್ವೀಕಾರ ಮಾಡಿದರು. ಯಾಗದ ಪೂರ್ಣಾಹುತಿ ಆಯಿತು, ಯಾಗ ಸಮಾಪ್ತವಾಯಿತು. ಯಾಗ ಸಮಾಪ್ತವಾದಾಗ ಆ ಯಜ್ಞಕುಂಡದ ಮಧ್ಯಭಾಗದಿಂದ ಅದ್ಭುತವಾದಂಥ ತೇಜಸ್ಸಿನಿಂದ ಹೊಳೆಯುತ್ತಿದ್ದಂಥ ಒಬ್ಬ ಮಹಾಪುರುಷ ಪ್ರಾದುರ್ಭವಿಸಿದ. ಯಜ್ಞಕುಂಡದಿಂದಲೇ ಆತ ಪ್ರಾದುರ್ಭವಿಸಿದ. ಅವನ ಬಣ್ಣ ಸ್ವಲ್ಪ ವಿಚಿತ್ರವಾಗಿತ್ತು, ಕಪ್ಪಾಗಿತ್ತು, ಮುಖ ಕೆಂಪಾಗಿತ್ತು. ಆತನ ಕಂಠದ ನಿನಾದ ದೊಡ್ಡ ನಗಾರಿಯ ಧ್ವನಿಯಂತೆ ಗಂಭೀರವಾಗಿತ್ತು. ಸಿಂಹದ ಮುಖದ ಮೇಲೆ ಮತ್ತು ಅದರ ಹೆಗಲಿನ ಮೇಲೆ ಮೃದುವಾದಂತಹ ಕೇಶರಾಶಿ ಇರ್ತದಲ್ಲ, ಅದರಂತೆ ಈತನ ಮುಖ ಮತ್ತು ಕಂಠದ ಮೇಲೆ ಕೇಶರಾಶಿ ಇತ್ತು. ಶರೀರದಲ್ಲಿ ಅನೇಕ ದಿವ್ಯ ಲಕ್ಷಣಗಳಿದ್ದವು. ದಿವ್ಯ ಆಭರಣಗಳನ್ನು ಆತ ಧರಿಸಿದ್ದ. ಆತ ಸಂಚಾರ ಮಾಡೋದನ್ನು ನೋಡಿದರೆ, ಯಜ್ಞಕುಂಡದಿಂದ ಆತ ಹೊರಗೆ ಬಂದದ್ದನ್ನು ನೋಡಿದರೆ ಮದೋನ್ಮತ್ತವಾದಂಥ ಹುಲಿ ಸಂಚಾರ ಮಾಡುವಂತೆ ಕಾಣ್ತಿತ್ತು. ಆತ ತಾನು ಒಬ್ಬನೇ ಬಂದಿರಲಿಲ್ಲ. ತನ್ನ ಕೈಯಲ್ಲಿ ಒಂದು ಚಿನ್ನದ ಪಾತ್ರೆಯನ್ನು ಹಿಡ್ಕೊಂಡು ಬಂದಿದ್ದ. ಚಿನ್ನದ ಪಾತ್ರೆ, ಅದಕ್ಕೊಂದು ಬೆಳ್ಳಿಯ ಮುಚ್ಚಳ ಇತ್ತು. ಆ ಪಾತ್ರೆಯು ಕೂಡ ವಿಷ್ಣುವಿನ ಮಾಯೆಯಿಂದ ಕಲ್ಪಿತವಾದ್ದರಿಂದ ಅದ್ಭುತವಾಗಿ ಕಾಣಿಸಿತ್ತು ಅಲ್ಲಿ ನಡೆದವರ ದೃಷ್ಟಿಗೆ. ಎರಡೂ ಕೈಗಳಿಂದ ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡು ತನ್ನ ಎದೆಗೆ ಅದನ್ನು ಒತ್ತಿಕೊಂಡು ಆತ ಬರ್ತಿದ್ದ. ಅದನ್ನು ವಾಲ್ಮೀಕಿ ಏನಂತ ವರ್ಣನೆ ಮಾಡ್ತಾನಂದ್ರೆ, ಪತಿಯಾದವನು ಪ್ರಿಯ ಪತ್ನಿಯನ್ನ ಎರಡೂ ತೋಳುಗಳಿಂದ ಆಲಿಂಗನ ಮಾಡಿಕೊಳ್ಳುವಂತೆ ಸುಭದ್ರವಾಗಿ ಹಿಡ್ಕೊಂಡು ಬರುವಂತೆ ಆ ಚಿನ್ನದ ಪಾತ್ರೆಯನ್ನು ಆತ ಕೈಯಲ್ಲಿ ಹಿಡಿದುಕೊಂಡಿದ್ದ. ಹೀಗೆ ಹಿಡಿದುಕೊಂಡು ಆ ಮಹಾಪುರುಷ ಅಥವಾ ಮಹಾಭೂತ
ಅಲ್ಲಿ ಹುಟ್ಟಿದ. ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಮಹಾಭೂತ ಅಂತಲೇ ವರ್ಣನೆ ಮಾಡಿದ್ದಿದೆ. ಮಹಾಭೂತ ಅಂದರೆ ಯಾರು? ವ್ಯಾಖ್ಯಾನಕಾರರು ಆತನ ಬಣ್ಣ ಕಪ್ಪಾಗಿತ್ತು ಇತ್ಯಾದಿ ವರ್ಣನೆಯನ್ನು ನೋಡಿ ಸ್ವಯಂ ಮಹಾವಿಷ್ಣುವೇ ಅಲ್ಲಿ ಹುಟ್ಟಿ ಬಂದಿದ್ದ ಅಂತ ವರ್ಣನೆ ಅದನ್ನು ವ್ಯಾಖ್ಯಾನದಲ್ಲೇ ಅರ್ಥೈಸ್ತಾರೆ. ಮಹಾವಿಷ್ಣುವಿನ ತೇಜಸ್ಸನ್ನು ಹಿಡಿದುಕೊಂಡು ಅದನ್ನು ರಾಜನಿಗೆ ಕೊಡಲಿಕ್ಕಾಗಿ ಹುಟ್ಟಿ ಬಂದಂತಹ ವ್ಯಕ್ತಿ ಮಹಾವಿಷ್ಣು ಅಲ್ಲದೆ ಬೇರೆ ಯಾರೂ ಸಮರ್ಥನಾಗೋದಿಲ್ಲ. ಹಾಗಾಗಿ ಮಹಾವಿಷ್ಣುವೇ ಅಲ್ಲಿ ಆ ಮಹಾಭೂತದ ರೂಪದಿಂದ ಹುಟ್ಟಿ ಬಂದ. ಏಕೋ ವಿಷ್ಣುರ್ ಮಹಾಭೂತಂ ಪೃಥಕ್ ಭೂತಾನ್ಯನೇಕ ಜನ ಅಂತ ನಾವೇನು ಮಾತು ಕೇಳ್ತೀವಿ, ಮಹಾವಿಷ್ಣುವಿಗೆ ಮಹಾಭೂತ ಅಂತ ಕರೆದಿರ್ತದೆ. ನಾವೆಲ್ಲ ಪೃಥಕ್ ಭೂತಗಳು, ನಾವು ಭೂತಗಳೇ, ಆತ ಮಹಾಭೂತ. ಹಾಗಾಗಿ ಆ ಮಹಾಭೂತ ಅನ್ನುವಂಥ ಶಬ್ದವನ್ನು ವಾಲ್ಮೀಕಿ ಪ್ರಯೋಗ ಮಾಡಿದ್ದು ನೋಡಿದ್ರೆ ವಿಷ್ಣುವೇ ಅಲ್ಲಿ ಬಂದಿದ್ದ ಅಂತ ಅದನ್ನು ನಾವು ಗಮನಿಸಬೇಕು. ಆದರೆ ಆನಂದ ರಾಮಾಯಣದಲ್ಲಿ ಬಂದಂತೆ ಆ ದಶರಥನ ಯಜ್ಞದಲ್ಲಿ ಅಗ್ನಿ ಸ್ವಯಂ ಆವಿರ್ಭೂತನಾಗಿದ್ದ ಅಂತ ನೋಡ್ತೇವೆ ನಾವು. ಆ ಮಹಾಪುರುಷ ದಶರಥನನ್ನು ದಿಟ್ಟಿಸಿ ನೋಡಿ ಹೀಗೆ ಹೇಳಿದ, ನಾನು ಪ್ರಜಾಪತಿಯಿಂದ ಕಳಿಸಲ್ಪಟ್ಟಂಥ ಮಹಾಪುರುಷನಾಗಿದ್ದೇನೆ. ಆ ಮಾತನ್ನು ಕೇಳಿ ದಶರಥ ರಾಜ ಹೀಗೆ ಹೇಳಿದ, ಪೂಜ್ಯನೇ ನಿನಗೆ ಸ್ವಾಗತ. ನಿನ್ನ ಸಂಪ್ರೀತಿಗಾಗಿ ನಾವೇನು ಮಾಡಬೇಕು ಅನ್ನೋದನ್ನು ಕೂಡಲೇ ಆಜ್ಞಾಪನೆ ಮಾಡು. ಆ ಪ್ರಜಾಪತಿ ಪುರುಷ ಹೇಳಿದ, ಮಹಾರಾಜನೇ, ಅಶ್ವಮೇಧಯಾಗ, ಪುತ್ರ ಕಾಮೇಷ್ಟಿ ಮೊದಲಾದ ಯಜ್ಞಗಳನ್ನು ಮಾಡಿ ದೇವತೆಗಳನ್ನು ನೀನು ಆರಾಧನೆ ಮಾಡಿದ್ದಿ. ಅದರ ಪ್ರತಿಫಲವಾಗಿ ದಿವ್ಯವಾದಂಥ ಪಾಯಸ ನಿನಗೀಗ ದೊರೆತಿದೆ, ಇದನ್ನು ಸ್ವೀಕಾರ ಮಾಡು. ಪಾಯಸ ಅಂದರೆ ಸಂಸ್ಕೃತದಲ್ಲಿ ಪಯಸ್ಸಿನಿಂದ ಹುಟ್ಟಿದ್ದು ಅಂತ ಅರ್ಥ. ಪಯಸ್ ಅಂದರೆ ಹಾಲು ಮತ್ತು ನೀರು ಅಂತ ಎರಡು ಅರ್ಥ ಇದೆ. ಆದರೆ ನೀರಿನಿಂದ ಅಂತ ಹುಟ್ಟಿದ್ದು ಅಂತ ಅರ್ಥ ಮಾಡೋದ್ರ ಬದಲು ಹಾಲಿನಿಂದ ತಯಾರಾದದ್ದು. ಪಾಯಸಕ್ಕೆ ಹಾಲು ಹಾಕೋದು ಅಂತ ಎಲ್ಲರಿಗೂ ಗೊತ್ತಿದ್ದೇ ಇದೆ. ಹಾಗಾಗಿ ಪಯಸ್ಸಿನಿಂದ ಅಂದರೆ ಹಾಲಿನಿಂದ ನಿರ್ಮಿಸಲ್ಪಟ್ಟದ್ದು, ಬೇಯಿಸಲ್ಪಟ್ಟದ್ದು ಅನ್ನೋ ಅರ್ಥದಲ್ಲಿ ಅದಕ್ಕೆ ಪಾಯಸ ಅಂತ ಹೆಸರು. ಈ ಪಾಯಸ ದೇವತೆಗಳಿಂದ ನಿರ್ಮಿತವಾದದ್ದು. ಸಂತಾನೋತ್ಪತ್ತಿ ಕಾರಣವಾದಂಥ ಈ ಪಾಯಸವನ್ನು ನೀನು ಸ್ವೀಕಾರ ಮಾಡು. ಈ ದಿವ್ಯ ಪಾಯಸವನ್ನು ಭಕ್ಷಣ ಮಾಡಲಿಕ್ಕೆ ಯೋಗ್ಯರಾದಂಥ ನಿನ್ನ ಪತ್ನಿಯರೇನಿದ್ದಾರೆ ಅವರಿಗೆ ಇದನ್ನು ಹಂಚಿಕೊಡು. ನೀನು ಯಾವ ಸಂತಾನಕ್ಕಾಗಿ ಇಷ್ಟೆಲ್ಲ ಪ್ರಯತ್ನವನ್ನು ಮಾಡಿದ್ದೀಯೋ ಆ ಸಂತಾನದ ಪ್ರಾಪ್ತಿ ಈ ಪಾಯಸವನ್ನು ನಿನಗಾಗಬೇಕಾಗಿದೆ. ಹೀಗೆ ಆ ಪ್ರಾಜಾಪತ್ಯ ಪುರುಷ ಹೇಳಿಕೊಟ್ಟಂತಹ ಪಾಯಸವನ್ನು, ಚಿನ್ನದ ಪಾತ್ರೆಯನ್ನು ದಶರಥ ತಲೆ ಮೇಲೆ ಧಾರಣೆ ಮಾಡಿದ. ತಲೆಯ ಮೇಲೆ ಧಾರಣೆ ಮಾಡಿ ವಿಶೇಷವಾದಂಥ ಸಂತೋಷದಿಂದ ಕೂಡಿ ಆ ಪ್ರಾಜಾಪತ್ಯ ಪುರುಷನಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಿದ. ದಶರಥನ ಸಂತೋಷಕ್ಕೆ ಎಣೆಯೇ ಇಲ್ಲದಂತಾಯಿತು. ಬಭೂವ ಪರಮಪ್ರೀತಃ ಪ್ರಾಪ್ಯ ವಿತ್ತ ವಿವಾಹನಃ. ತೀರಾ ಬಡವನಾದವನೊಬ್ಬನಿಗೆ ಲಾಟರಿ ಹೊಡೆದಂತಾಗಿತ್ತು ಅವನಿಗೆ. ಪ್ರಾಪ್ಯ ವಿತ್ತಮಿವ ಅಧನಃ. ಅದ್ಭುತವಾದಂಥ ಕಾಂತಿಯಿಂದ ಕೂಡಿದಂಥ ಆ ಪಾಯಸದ ಪಾತ್ರೆಯನ್ನು ಆತ ತನ್ನ ತಲೆಯ ಮೇಲೆ ಸ್ವೀಕಾರ ಮಾಡಿದ. ಪುತ್ರ ಕಾಮೇಷ್ಟಿಯನ್ನು ಸಮಾಪನೆ ಮಾಡಿದ. ಸಮಾಪನೆ ಆದ ಬಳಿಕ ಆ ಮಹಾಭೂತ ಏನಿತ್ತಲ್ಲ, ಹುಟ್ಟಿಕೊಂಡಂಥ ಪ್ರತ್ಯಕ್ಷವಾದಂಥ ಮಹಾಭೂತ, ಅದು ಅಲ್ಲಿ ಅದೃಶ್ಯವಾಯಿತು. ರಾಜ ಆ ಸುವರ್ಣದ ಪಾತ್ರೆಯನ್ನು ತೆಗೆದುಕೊಂಡು ತನ್ನ ಅಂತಃಪುರಕ್ಕೆ ಬಂದ. ಆ ಸುವರ್ಣದ ಪಾತ್ರೆಯ ಕಾಂತಿಯಿಂದ ಇಡೀ ಅಂತಃಪುರದ ಪರಿಸರವೆಲ್ಲ ಬೆಳಗಿತ್ತು. ಮೊದಲು ಆತ ಕೌಸಲ್ಯನ್ನು ಕರೆದು ಸಂತಾನೋತ್ಪತ್ತಿಗೆ ಕಾರಣವಾದಂಥ ಈ ದಿವ್ಯವಾದಂಥ ಪಾಯಸವನ್ನು ನೀನು ಸ್ವೀಕಾರ ಮಾಡು ಅಂತ ಹೇಳಿ ಆಕೆಯನ್ನು ಕರೆದು ಆ ದಿವ್ಯ ಪಾಯಸವನ್ನು ತನ್ನ 3 ಜನ ಪತ್ನಿಯರಿಗೆ ವಿಭಾಗ ಮಾಡಿಕೊಟ್ಟ. ಪಾಯಸವನ್ನು ಮೊದಲು ಅರ್ಧ ಭಾಗ ಮಾಡಿದ. ಅರ್ಧ ಭಾಗ ಮಾಡಿ ಆ ಮುಖ್ಯವಾದಂಥ ಅರ್ಧ ಭಾಗವನ್ನು ಕೌಸಲ್ಯಗೆ ಕೊಟ್ಟ. ಉಳಿದ ಅರ್ಧ ಭಾಗವನ್ನು ಮತ್ತೆ 2 ಭಾಗ ಮಾಡಿದ. ಅದರಲ್ಲಿ ಒಂದು ಭಾಗವನ್ನು ಸುಮಿತ್ರೆಗೆ ಕೊಟ್ಟ. ಮುಕ್ಕಾಲು ಭಾಗ ಅದರಲ್ಲಿ 75% ಭಾಗ ಅದರಲ್ಲಿ ಖರ್ಚಾಗಿತ್ತು. ಇನ್ನು 25% ಭಾಗ ಉಳಿದಿತ್ತು. ಆ 25% ಭಾಗವನ್ನು ಮತ್ತೆ 2 ಭಾಗ ಮಾಡಿದ. ಒಂದು ಭಾಗ ಮಾಡಿ ಅದನ್ನು ಕೈಕೇಯಿಗೆ ಕೊಟ್ಟ. ಇನ್ನು ಉಳಿದದ್ದು 8ನೇ ಒಂದು ಭಾಗ. ಪೂರ್ಣ ಪಾಯಸದಲ್ಲಿ 8ನೇ ಒಂದು ಭಾಗ ಉಳಿದಿತ್ತು. ಅಂದರೆ 12.5% ಭಾಗ ಮತ್ತು ಕೈಯಲ್ಲಿ ಉಳಿದಿತ್ತು ಆತನಿಗೆ. ಅದನ್ನು ಕ್ಷಣಕಾಲ ಆತ ಆಲೋಚನೆ ಮಾಡಿದ, ಈ ಪಾಯಸವನ್ನು ನೀನು ಮುಂದೆ ಏನು ಮಾಡಬೇಕು ಆಲೋಚನೆ ಮಾಡಿ ಆ ಪಾಯಸವನ್ನು ಮತ್ತೆ ಸುಮಿತ್ರಿಗೆ ಕೊಟ್ಟುಬಿಟ್ಟ, 8ನೇ ಭಾಗವನ್ನು. ಹೀಗೆ ಒಟ್ಟಾರೆ ಪಾಯಸದ ಅರ್ಧ ಭಾಗ ಕೌಸಲ್ಯಕ್ಕೆ ಹೋಗಿತ್ತು. ಕಾಲು ಭಾಗ ಅಂದರೆ 25% ಭಾಗ ಮತ್ತು 12.5% ಭಾಗ ಅದು ಸುಮಿತ್ರೆಗೆ ಬಂದು ಮುಟ್ಟಿತ್ತು. 12.5% ಭಾಗ ಏನಿದೆ ಅದು
ಕೈಕೇಯಿಗೆ ಹೋಗಿತ್ತು ಅಂತ ಅದನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿದಂಥ ಕಥೆಗನುಸಾರವಾಗಿ ನಾವು ತಿಳ್ಕೊಳ್ಬೇಕು. ಆ ಎಲ್ಲ ಪಾಯಸವನ್ನು ಅವರು ಸ್ವೀಕಾರ ಮಾಡಿ ಪವಿತ್ರಾಸನದಲ್ಲಿ ಕೂತ್ಕೊಂಡು ದಶರಥ ಹಂಚಿಕೊಟ್ಟಂಥ ಪಾಯಸವನ್ನು ಪರಿಶುದ್ಧರಾಗಿ ಪ್ರತ್ಯೇಕವಾಗಿ ಪಾನ ಮಾಡಿದರು. ಮುಂದೆ ಸೂರ್ಯನಂತಹ ತೇಜಸ್ಸನ್ನು ಅವರು ತಮ್ಮ ಗರ್ಭದಲ್ಲಿ ಧಾರಣೆ ಮಾಡಿದರು. ಪಾಯಸ ಪ್ರಾಶನದಿಂದ ಪತ್ನಿಯರು ಗರ್ಭಧಾರಣೆ ಮಾಡಿದ್ದಾರೆ ಎನ್ನುವ ಸುದ್ದಿಯನ್ನು ಕೇಳಿ ದಶರಥ ಸಂತುಷ್ಟನಾದ ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 17ನೇ ಸರ್ಗ ಮುಕ್ತಾಯ ಆಗಿದೆ. ಆದರೆ ಆನಂದ ರಾಮಾಯಣದಲ್ಲಿ ಈ ಪಾಯಸ ದಾನದ ಹಂಚಿಕೆ ಏನಿದೆ ಇದನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಸುವರ್ಚ ಅನ್ನುವಂಥ ಹೆಸರಿನೊಬ್ಬಳು ಅಪ್ಸರೆ ಇದ್ದು, ಅವಳು ಒಮ್ಮೆ ನರ್ತನ ಮಾಡುವಾಗ, ಚತುರ್ಮುಖ ಬ್ರಹ್ಮನ ಎದುರಿಗೆ ನರ್ತನ ಮಾಡುವಾಗ ಅವಳ ಹೆಜ್ಜೆ ತಪ್ಪಿತ್ತು ಅಥವಾ ತಾಳ ತಪ್ಪಿತ್ತು. ಆಗ ಕ್ರುದ್ಧನಾದಂತಹ ಚತುರ್ಮುಖ ಬ್ರಹ್ಮ ಹದ್ದಾಗಿ ಹುಟ್ಟು ಅಂತ ಶಾಪ ಕೊಟ್ಬಿಟ್ಟ ಅವಳಿಗೆ. ಆಕೆ ಶಾಪದಿಂದ ಹೆದರಿ ಈ ಶಾಪದ ಪರಿಹಾರಕ್ಕಾಗಿ ನಾನು ಏನು ಮಾಡಬೇಕು ಅಂತ ಕೇಳ್ಕೊಂಡ. ಅದಕ್ಕೆ ಅವನೇನು ಹೇಳಿದ್ದ ಅಂದರೆ, ಮುಂದೆ ರಾಮಾಯಣದ ಕಾಲದಲ್ಲಿ ದಶರಥ ಪುತ್ರ ಕಾಮೇಷ್ಟಿಯನ್ನು ಮಾಡಿ ಅಲ್ಲಿ ದೊರೆತಂಥ ಪಾಯಸವನ್ನು ತನ್ನ ಪತ್ನಿಯರಿಗೆ ಕೊಡ್ತಾನೆ. ಕೌಸಲ್ಯಗೆ ದೊರೆತಂಥ ಪಾಯಸ ಏನಿರ್ತದಲ್ಲ, ಕೈಕೇಯಿಗೆ ದೊರೆತಂಥ ಪಾಯಸ ಏನಿರ್ತದೆ ಅದನ್ನು ನೀನು ಅಪಹಾರ ಮಾಡಿ, ಅವಳ ಭಾಗವನ್ನು ಅಪಹಾರ ಮಾಡಿ ಅದನ್ನು ಕಾಲಂಜನ ಅನ್ನುವಂಥ ಪರ್ವತ ಶಿಖರದಲ್ಲಿ ಬಿಸಾಕಿ ಹೋಗಿಬಿಡಬೇಕು. ಆಗ ನಿನ್ನ ಹದ್ದಿನ ರೂಪ ನೀಗಿ ನೀನು ಮತ್ತೆ ಅಪ್ಸರೆಯ ರೂಪವನ್ನು ತಾಳುತ್ತಿ ಅಂತ ಚತುರ್ಮುಖ ಬ್ರಹ್ಮ ಅವಳಿಗೊಂದು ಶಾಪದ ಪರಿಹಾರವನ್ನು ಹೇಳಿದ್ದ. ಅಂಜನ ಅನ್ನುವಂಥ ಪರ್ವತ, ಆ ಪರ್ವತದಲ್ಲಿ ಹಾಕಿದ್ರೆ ನಿನಗೆ ಶಾಪದ ಪರಿಹಾರ ಅಂತ ಹೇಳಿದ್ದ. ಕೈಕೇಯಿ, ಕೌಸಲ್ಯ, ಸುಮಿತ್ರಾ ಇವರೆಲ್ಲರಿಗೂ ಕೂಡ ಆ ದಶರಥ ಪಾಯಸದ ಭಾಗವನ್ನು ಕೊಟ್ಟಿದ್ದ. ಆದರೆ ಆ ಕೈಕೇಯಿಯ ಪಾಯಸದ ಭಾಗವನ್ನು ಸ್ವೀಕಾರ ಮಾಡೋ ಹೊತ್ತಿಗೆ ಈ ಹದ್ದು ಅಲ್ಲಿಗೆ ಬಂತು. ಹದ್ದು ಅಲ್ಲಿಗೆ ಬಂದು ಆ ಪಾಯಸವನ್ನು ಅಪಹಾರ ಮಾಡಿಬಿಡ್ತು. ಪಾಯಸ ಇಟ್ಟಂಥ ಪಾತ್ರೆಯನ್ನು ಅಪಹಾರ ಮಾಡಿಬಿಡ್ತದೆ. ಅಪಹಾರ ಮಾಡಿ ಅದನ್ನು ತಗೊಂಡೋಗಿ ಅಂಜನ ಅನ್ನುವಂಥ ಪರ್ವತ ಏನಿತ್ತು ಆ ಪರ್ವತದಲ್ಲಿ ಬಿಸಾಕಿ ಹೊರಟೋಗಿಬಿಡ್ತು. ಅದಕ್ಕೆ ತನ್ನ ಮೂಲ ರೂಪ ಬಂತು. ಆಗ ಕೈಕೇಯಿಗೆ ಪಾಯಸವಿಲ್ಲದಂತಾಯ್ತು. ಆಗ ಕೌಸಲ್ಯ ಮತ್ತು ಸುಮಿತ್ರೆಯರಿಬ್ಬರು ತಮ್ಮ ಭಾಗದ ಪಾಯಸದ ಸ್ವಲ್ಪ ಭಾಗವನ್ನು ಮತ್ತೆ ಕೈಕೇಯಿಗೆ ಕೊಟ್ಟರು ಅಂತ ಹೇಳ್ತದೆ ಆನಂದ ರಾಮಾಯಣ. ಅದಕ್ಕೆ ಕಾರಣಕ್ಕಾಗಿ ಕೌಸಲ್ಯದಿಂದ ರಾಮ ಹುಟ್ಟಿದ. ಅದು ರಾಮಾಯಣ ಮತ್ತು ಆನಂದ ರಾಮಾಯಣ ಎರಡರಲ್ಲೂ ಒಪ್ಪಿಗೆ ಆದಂಥ ವಿಷಯ. ಅದರಂತೆ ಸುಮಿತ್ರೆಗೆ ಲಕ್ಷ್ಮಣ ಹುಟ್ಟಿದ. ಅದು ಕೂಡ ವಾಲ್ಮೀಕಿ ರಾಮಾಯಣ ಮತ್ತು ಆನಂದ ರಾಮಾಯಣ ಎರಡರಲ್ಲೂ ಬಂದಿರುವಂಥ ಸಂಗತಿ. ಆದರೆ ವಾಲ್ಮೀಕಿ ರಾಮಾಯಣ ಹೇಳುವಂತೆ ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ಇಬ್ಬರು ಹುಟ್ಟಿದ್ರು. ಆನಂದ ರಾಮಾಯಣ ಹೇಳುವಂತೆ ಸುಮಿತ್ರೆಗೆ ಲಕ್ಷ್ಮಣ ಒಬ್ಬನೇ ಹುಟ್ಟಿದ. ಈ ಕೈಕೇಯಿಯಲ್ಲಿ ಭರತ ಮತ್ತು ಶತ್ರುಘ್ನರು ಹುಟ್ಟಿದರು. ಯಾಕೆಂದ್ರೆ ಕೌಸಲ್ಯ ಮತ್ತು ಸುಮಿತ್ರೆಯರಿಬ್ಬರು ಕೂಡ ತಮ್ಮ ಪಾಯಸದ ಒಂದೊಂದು ಭಾಗವನ್ನು ಆ ಕೈಕೇಯಿಗೆ ಕೊಟ್ಟಿದ್ರಲ್ಲ, ಪಾಯಸವನ್ನು ಕಳ್ಕೊಂಡಿದ್ದಲ್ಲ, ಆ ಕಳ್ಕೊಂಡದ್ದರ ಪರಿಹಾರಾರ್ಥವಾಗಿ ತಮ್ಮ ಭಾಗವನ್ನು ಅವ್ರು ಕೊಟ್ಟಿದ್ರು. ಹಾಗಾಗಿ ಪಾಯಸದ 2 ಭಾಗಗಳನ್ನು ಆ ಕೈಕೇಯಿ ಸ್ವೀಕಾರ ಮಾಡಿದ್ರಿಂದ ಇಬ್ಬರು ಮಕ್ಕಳನ್ನು ಕೈಕೇಯಿ ಹೆತ್ತಳು. ಭರತ ಶತ್ರುಘ್ನರಿಬ್ಬರು ಕೂಡ ಕೈಕೇಯಿಯ ಮಕ್ಕಳು ಅಂತ ಆನಂದ ರಾಮಾಯಣ ಈ ಮಾಹಿತಿಯನ್ನು ಹೇಳೋದಿದೆ. ಹೀಗೆ ಆ ಎಲ್ಲ ರಾಣಿಯರು ಕೂಡ ಪಾಯಸದ ಭಾಗವನ್ನು ಸ್ವೀಕಾರ ಮಾಡಿ ಗರ್ಭಿಣಿಯರಾದರು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 16ನೇ ಸರ್ಗ ಸಮಾಪ್ತ ಆಗಿದೆ.